ಶ್ರೀ ಗುರುಭ್ಯೋ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ಪರಮಪೂಜ್ಯ ಉಭಯ ಶ್ರೀಗಳವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸಿ, ಪರಮಪೂಜ್ಯರ ಆದೇಶದಂತೆ ಅವರ ಅನುಗ್ರಹವನ್ನು ಪಡೆದು ಯಥಾಮತಿ ಇವತ್ತಿನ ವಿಷಯವನ್ನು ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೇನೆ. ಚಾತುರ್ಮಾಸ್ಯ ವ್ರತಾನುಷ್ಠಾನ ಅತ್ಯಂತ ಶ್ರೇಷ್ಠವಾದ ಕಾಲ ನಮಗೆ ಭಕ್ತರಿಗೆ. ಈ ಪುಣ್ಯತಮ ಕಾಲದಲ್ಲಿ ಪ್ರತಿನಿತ್ಯ ಸಂಜೆ ಶಿವನನ್ನು ಕುರಿತಾದ ಅನೇಕ ಸ್ತೋತ್ರಗಳು, ಅನೇಕ ಪುರಾಣಗಳು, ಶಂಕರ ಭಗವತ್ಪಾದರು ರಚಿಸಿರ್ತಕ್ಕಂಥ ಶ್ಲೋಕಗಳು, ಅಲ್ಲಿ ಬಂದಿರುವ ವಿಷಯಗಳನ್ನು ಉಪನ್ಯಾಸ ಮಾಡಬೇಕು ಅಂತ ತೀರ್ಮಾನವಾಗಿದ್ದು, ಇವತ್ತು ಸೋಮ ಪ್ರದೋಷದ ಕಾಲ, ಅತ್ಯಂತ ಪುಣ್ಯತಮವಾದ ಕಾಲ. ಉಭಯ ಶ್ರೀಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಉಪನ್ಯಾಸ ನೀಡ್ತಾ ಇರತಕ್ಕಂಥದ್ದು ಇನ್ನೂ ಒಂದು ವಿಶೇಷ. ಇದು ನಮ್ಮೆಲ್ಲರಿಗೆ ಪುಣ್ಯಪ್ರದವಾದುದು ಮತ್ತು ನಮ್ಮೆಲ್ಲರ ಸೌಭಾಗ್ಯ ಅಂತ ಅಂದ್ಕೊಂಡಿದ್ದೇನೆ. ಶಿವಪಂಚಾಕ್ಷರ ಸ್ತೋತ್ರಂ, ಶಂಕರ ಭಗವತ್ಪಾದರು ಶಿವಪಂಚಾಕ್ಷರಿ ಮಂತ್ರದ ಹಿನ್ನೆಲೆಯಲ್ಲಿ ಈ ಸ್ತೋತ್ರವನ್ನು ರಚಿಸಿದ್ದಾರೆ. ಶಿವಪುರಾಣದಲ್ಲಿ, ಇನ್ನೂ ಕೆಲವು ಪುರಾಣಗಳಲ್ಲಿ ಶಿವನ ಮಹಿಮೆಯನ್ನು ಅಥವಾ ಅವನ ಪಾರಮ್ಯವನ್ನು, ಶ್ರೇಷ್ಠತೆಯನ್ನು ನಮಗೆಲ್ಲ ಸುಲಭವಾದ ಮಾರ್ಗದಲ್ಲಿ ತಿಳಿಯೋದಕ್ಕೆ ಸಾಧ್ಯವಾಗತಕ್ಕಂತಹ ಗ್ರಂಥಗಳು. ಭಗವತ್ಪಾದರು ಶಿವಪಂಚಾಕ್ಷರ ಸ್ತೋತ್ರವನ್ನು ಅತ್ಯಂತ ಸರಳವಾಗಿ, ಗಂಭೀರ ವಿಷಯವನ್ನು ನಮಗೆಲ್ಲ ಅರ್ಥವಾಗುವಂತೆ ಉಪದೇಶಿಸಿದ್ದಾರೆ. ಮೊದಲನೆಯ ಶ್ಲೋಕ: ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ಹೀಗೆ 5 ಶ್ಲೋಕಗಳು ಮತ್ತು ಫಲವನ್ನು ಹೇಳ್ತಕ್ಕಂಥ ಒಂದು ಶ್ಲೋಕ. ಒಟ್ಟು 6 ಶ್ಲೋಕಗಳು ಈ ಸ್ತೋತ್ರಗುಚ್ಛದಲ್ಲಿ ಇದೆ. ಈ ಶಿವಪಂಚಾಕ್ಷರಿ ಮಂತ್ರ ಅದು ಎಷ್ಟು ಮಹತ್ವದ್ದು, ಅದರ ವಿಶೇಷ ಏನು, ಅದು ಹೇಗೆ ಪ್ರಪಂಚಕ್ಕೆ ಬಂತು, ಯಾರಿಂದ ಉಪದೇಶಿಸಲ್ಪಟ್ಟಿತು ಇತ್ಯಾದಿ ವಿಷಯಗಳನ್ನು ಶಿವಪುರಾಣದಲ್ಲಿ ಹೇಳಿದೆ. ಇಲ್ಲಿ ಮೊದಲನೇ ಶ್ಲೋಕದಲ್ಲಿ ಬಂದಿರುವ ಎಲ್ಲ ಪದಗಳು ನಮಗೆ ಪರಿಚಿತವಾದ ಪದಗಳೇ. ನಾಗೇಂದ್ರ ಹಾರಾಯ, ಸರ್ಪ ರಾಜನನ್ನು ಹಾರವನ್ನಾಗಿ ಹಾಕ್ಕೊಂಡಿರ್ತಕ್ಕಂಥವನು ಶಿವ. ತ್ರಿಲೋಚನಾಯ, 3 ಕಣ್ಣುಗಳನ್ನು ಉಳ್ಳವನು. ಭಸ್ಮಾಂಗರಾಗಾಯ, ಸುಗಂಧ ಚೂರ್ಣವಾದ, ಅಂದರೆ ಸುಗಂಧದಿಂದ ಕೂಡಿರ್ತಕ್ಕಂತಹ, ಅಂಗರಾಗದಂತೆ ಅಂದರೆ ಮೈಗೆ ಲೇಪಿಸಿಕೊಳ್ಳುವ ಯಾವ ವಸ್ತು ಇದೆಯೋ ಅದರಂತೆ ಭಸ್ಮವನ್ನು ಮೈಗೆ ಹಚ್ಚಿಕೊಂಡಿರ್ತಕ್ಕಂಥವನು. ಮಹೇಶ್ವರಾಯ, ಮಹೇಶ್ವರನು ಅಂದರೆ ಲೋಕಕ್ಕೆ ಒಡೆಯನು. ನಿತ್ಯಾಯ, ನಿತ್ಯನು, ಶಾಶ್ವತನು. ಶುದ್ಧಾಯ, ಪರಿಶುದ್ಧನು, ಮಂಗಳಕರನು. ದಿಗಂಬರಾಯ, ದಿಕ್ಕೇ ವಸ್ತ್ರವನ್ನಾಗಿ ಉಳ್ಳವನು. ತಸ್ಮೈ, ಅಂತಹ. ನಕಾರಾಯ ನಮಃ ಶಿವಾಯ, ನಕಾರ ಸ್ವರೂಪಿಯಾದ ಅಥವಾ ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರದಲ್ಲಿ
ಮೊದಲನೆಯ ಅಕ್ಷರದ ಸ್ವರೂಪದಲ್ಲಿರತಕ್ಕಂತಹ ಶಿವನಿಗೆ ನಾನು ನಮಸ್ಕಾರ ಮಾಡ್ತೇನೆ. ಇದು ಶ್ಲೋಕದ ಸಾಮಾನ್ಯ ಅರ್ಥ. ಇದನ್ನು ಶಿವಪುರಾಣದಲ್ಲಿ ಸ್ವಲ್ಪ ವಿವರಿಸ್ತಾರೆ, ಇದರ ಮಹಿಮೆ ಮತ್ತು ಈ ತತ್ವವನ್ನು. ಶಿವ ಪಾರ್ವತಿಗೆ ತನ್ನ ಅನೇಕ ಬಗೆಯಾಗಿರತಕ್ಕಂತಹ ಶಕ್ತಿ ಅಥವಾ ಲೀಲೆಯನ್ನು ಹೇಳ್ತಾ ಬರುವ ಸಂದರ್ಭ, ಅದನ್ನು ಉಪಮನ್ಯು ಅನ್ನತಕ್ಕಂಥ ಶ್ರೇಷ್ಠ ಮುನಿ ಶ್ರೀಕೃಷ್ಣನಿಗೆ ಹೇಳಿರ್ತಕ್ಕಂಥ ಸಂದರ್ಭ. ಕೃಷ್ಣ ಕೇಳ್ತಾನೆ, ಮಹರ್ಷಿವರ ಸರ್ವಜ್ಞಾನ ಮಹೋದಧೆ ಪಂಚಾಕ್ಷರಸ್ಯ ಮಾಹಾತ್ಮ್ಯಂ ಶ್ರೋತುಮಿಚ್ಛಾಮಿ ತತ್ವತಃ. ನೀನು ಎಲ್ಲವನ್ನೂ ಬಲ್ಲವನು, ಸರ್ವಜ್ಞನಾಗಿದ್ದೀಯೆ, ಸರ್ವಜ್ಞಾನಗಳಿಗೂ ನೀನು ಮಹಾಸಮುದ್ರದಂತೆ ಇರತಕ್ಕಂಥವನು. ನನಗೆ ಶಿವಪಂಚಾಕ್ಷರ ಸ್ತೋತ್ರದ ಮಹಿಮೆಯನ್ನು ಕೇಳಬೇಕು ಅಂತ ಇಚ್ಛೆಯಾಗಿದೆ, ಅದಕ್ಕೆ ಹೇಳಿ ಅಂತ ಕೇಳಿಕೊಂಡಾಗ ಉಪಮನ್ಯು ಹೇಳ್ತಾರೆ, ಪಂಚಾಕ್ಷರಸ್ಯ ಮಾಹಾತ್ಮ್ಯಂ ವರ್ಷ ಕೋಟಿ ಶತೈರಪಿ ಅಶಕ್ಯಂ ವಿಸ್ತಾರಾತ್ ವಕ್ತುಂ ತಸ್ಮಾತ್ ಸಂಕ್ಷೇಪತಃ ಶೃಣು. ಈ ಪಂಚಾಕ್ಷರಿ ಮಂತ್ರದ ಮಹಿಮೆಯನ್ನು, ಮಾಹಾತ್ಮ್ಯವನ್ನು ನೂರಾರು ಕೋಟಿ ವರ್ಷಗಳಿಂದ ಹೇಳ್ತಾ ಇದ್ದರೂ ಕೂಡ ಅದು ಮುಗಿದೇ ಇರತಕ್ಕಂತಹ ಮಹಿಮೆ. ನಾನು ವಿಸ್ತಾರವಾಗಿ ಹೇಳೋದಿಲ್ಲ, ಸೂಕ್ಷ್ಮವಾಗಿ ಸಾರಭೂತವಾಗಿ ನಾನು ಅದನ್ನು ತಿಳಿಸ್ಕೊಡ್ತೇನೆ ಅಂತ ಉಪಮನ್ಯು ಹೇಳ್ತಾರೆ. ಅದರ ಮಹತ್ವವನ್ನು ಹೇಳ್ತಾ ವೇದೇ ಶಿವಾಗಮೇ ಜಾತಂ ಉಭಯತ್ರ ಷಡಕ್ಷರಃ ಸರ್ವೇಷಾಂ ಶಿವಭಕ್ತಾನಾಂ ಅಶೇಷಾರ್ಥ ಪ್ರಸಾದಕಃ ತದಲ್ಪಾಕ್ಷರಂ ಅರ್ಥಾಢ್ಯಂ ವೇದಸಾರಂ ವಿಮುಕ್ತಿದಂ ಆಜ್ಞಾಸಿದ್ಧಂ ಅಸಂದಿಗ್ಧಂ ವಾಕ್ಯಮೇತತ್ ಶಿವಾತ್ಮಕಂ. ಇದು ಪಂಚಾಕ್ಷರಿ ಮಂತ್ರದಲ್ಲಿ ಏನಿದೆ ವಿಶೇಷ ಅಂದರೆ, ಅದನ್ನು ವೇದ ಮತ್ತು ಆಗಮದಲ್ಲಿ ಷಡಕ್ಷರ ಅಂತಲೂ ಪ್ರಯೋಗ ಮಾಡ್ತಾರಂತೆ, 6 ಅಕ್ಷರದಿಂದ ಕೂಡಿದ್ದು ಅಂತ. ನಮಃ ಶಿವಾಯ ಇಷ್ಟೇ ತೆಗೆದುಕೊಂಡ್ರೆ 5 ಅಕ್ಷರ, ಓಂ ನಮಃ ಶಿವಾಯ ಅಂತ ಓಂಕಾರವನ್ನು ಸೇರಿಸಿ ಹೇಳಿದರೆ ಷಡಕ್ಷರ. ವೇದದಲ್ಲಿ ಮತ್ತು ಆಗಮಗಳಲ್ಲಿ ಅದನ್ನು ಷಡಕ್ಷರ ಅಂತೆ ಪ್ರಸಿದ್ಧವಾಗಿರತಕ್ಕಂಥದ್ದು. ಇದು ಎಲ್ಲ ಶಿವಭಕ್ತರಿಗೆ ಪರಿಪೂರ್ಣವಾಗಿರತಕ್ಕಂತಹ ಪ್ರಯೋಜನವನ್ನು ಅಥವಾ ಸಿದ್ಧಿಯನ್ನು ಉಂಟು ಮಾಡತಕ್ಕಂತಹ ಇದು ಪಂಚಾಕ್ಷರಿ ಮಂತ್ರ. ಇದು ಅಲ್ಪ ಅಕ್ಷರದಿಂದ ಕೂಡಿದೆ, ಕೇವಲ 5 ಅಕ್ಷರ, ಓಂಕಾರವನ್ನು ಸೇರಿಸಿದರೆ 6 ಅಕ್ಷರ. ಸಮಸ್ತ ವೇದಗಳಲ್ಲಿ ಹೇಳಿರುವ, ಉಪನಿಷತ್ತುಗಳಲ್ಲಿ ಹೇಳಿರತಕ್ಕಂತಹ ಆ ಪರಬ್ರಹ್ಮನ ಸ್ವರೂಪದ ಸಾರವೇ ಇದರಲ್ಲಿದೆ. ಮತ್ತು ಇದರಲ್ಲಿ ಸಂಶಯಗಳು ಯಾವುದು ಬರೋದಿಲ್ಲ. ಇದು ಆಜ್ಞಾಸಿದ್ಧಂ, ಪರಮೇಶ್ವರ ಕೇವಲ ಹೇಳಬೇಕು ಅಂತ ಹೇಳಿದ್ದಲ್ಲ, ಇದು ಒಂದು ರೀತಿಯಲ್ಲಿ ವಿಧಿರೂಪವಾಗಿರ್ತಕ್ಕಂಥದ್ದು. ಎಲ್ಲರೂ ಇದನ್ನು ಅವಶ್ಯವಾಗಿ ಜಪ ಮಾಡಬೇಕು ಅಂತ ಹೇಳಿರ್ತಕ್ಕಂಥದ್ದು. ಇದು ಶಿವನಿಂದಲೇ ಹೇಳಲ್ಪಟ್ಟಿದ್ದರಿಂದ ಇದು ಶಿವವಾಕ್ಯವೂ ಹೌದು, ಶಿವನೇ ಸ್ವತಃ ಉಪದೇಶ ಮಾಡಿರತಕ್ಕಂಥದ್ದು. ನಾನಾ ಸಿದ್ಧಿಯುತಂ ದಿವ್ಯಂ ಲೋಕಚಿತ್ತಾನುರಂಜಕಂ ಸುನಿಶ್ಚಿತಾರ್ಥಂ ಗಂಭೀರಂ ವಾಕ್ಯಂ ತತ್ ಪಾರಮೇಶ್ವರಂ. ಈ ಶಿವಪಂಚಾಕ್ಷರಿ ಮಂತ್ರ ಅನ್ನತಕ್ಕಂಥದ್ದು ಪರಮೇಶ್ವರನಿಗೆ ಸಂಬಂಧಪಟ್ಟಿದ್ದು. ಎಲ್ಲ ಜನರ ಮನಸ್ಸನ್ನು ಆನಂದದ ಕಡೆಗೆ ತೆಗೆದುಕೊಂಡು ಹೋಗೋದಕ್ಕೆ
ಯೋಗ್ಯವಾದದ್ದು, ದಿವ್ಯವಾದದ್ದು, ಅಂದರೆ ಅತ್ಯಂತ ಪವಿತ್ರವಾದದ್ದು ಮತ್ತು ಎಲ್ಲ ಬೇರೆ ಬೇರೆ ಸಿದ್ಧಿಯನ್ನು ತಂದುಕೊಡ್ತಕ್ಕಂಥ ಮಂತ್ರವಾಗಿದೆ. ಅವನು ಹೇಳಿದ್ದು, ಶಿವ ಈ ಮಂತ್ರವನ್ನು ಸುಖಮುಖೋಚ್ಚಾರ್ಯಂ ಅಶೇಷಾರ್ಥ ಪ್ರಸಿದ್ಧಯೇ ಪ್ರಾಹ ಓಂ ನಮಃ ಶಿವಾಯ ಇತಿ ಸರ್ವಜ್ಞಃ ಸರ್ವದೇಹಿನಾಂ ತದ್ ಬೀಜಂ ಸರ್ವವಿದ್ಯಾನಾಂ ಮಂತ್ರಮಾದ್ಯಂ ಷಡಕ್ಷರಂ ಅತಿಸೂಕ್ಷ್ಮಂ ಮಹಾರ್ಥಂ ಚ ಜ್ಞೇಯಂ ತದ್ ವಟಬೀಜವತ್. ಈ ಮಂತ್ರವನ್ನು ಪರಮೇಶ್ವರ ಉಚ್ಚಾರಣೆ ಮಾಡಿದ್ರಿಂದ ಅದು ಶ್ರೇಷ್ಠವಾದದ್ದು, ಅದು ಎಲ್ಲ ಜನರ ಆಸೆಯನ್ನು ಈಡೇರಿಸ್ತಕ್ಕಂಥದ್ದು. ಓಂ ನಮಃ ಶಿವಾಯ ಎಂಬ 6 ಅಕ್ಷರದಿಂದ ಕೂಡಿದ್ದು. ಅದಕ್ಕಿಂತ ಹೆಚ್ಚಾಗಿ ಸಾವಿರಾರು ಮಂತ್ರಗಳ ತತ್ವವನ್ನು ಈ ಮಂತ್ರ ಒಂದೇ ಒಳಗೊಂಡಿದೆ. ಇದರಲ್ಲಿ ಕೇವಲ ಶಿವನನ್ನು ಉಪಾಸನೆ ಮಾಡತಕ್ಕಂತಹ ಒಂದು ಮಂತ್ರ ಅಲ್ಲ, ಇಂತಹ ಸಾವಿರಾರು ಮಂತ್ರಗಳ ಸಾರ ಇದರಲ್ಲಿದೆ. ಅದಕ್ಕೆ ಸಾರಭೂತವಾದದ್ದು. ಮತ್ತು ಸರ್ವವಿದ್ಯಾನ, ಎಲ್ಲ ವಿದ್ಯೆ, ಆ ವಿದ್ಯೆಗೆ ಮೂಲ ಇದೇನೇನೆ ಈ ಶಿವಪಂಚಾಕ್ಷರ. ಮತ್ತು ಅತಿ ಸೂಕ್ಷ್ಮವಾದದ್ದು, ಅಂದರೆ ಒಂದೊಂದು ಅಕ್ಷರಕ್ಕೆ ಆ ಮಂತ್ರದ ಅರ್ಥ ಅಷ್ಟೇ ವಿಶೇಷವಾದದ್ದಿದೆ. ಮತ್ತು ಮಹಾರ್ಥಂ, ಸೂಕ್ಷ್ಮವಾದ ಮಂತ್ರ, ಅರ್ಥ ಮಹತ್ತರವಾದದ್ದು. ಅಂತಹ ಈ ಶಿವಪಂಚಾಕ್ಷರ ಮಂತ್ರ ಅದು ನಾವೆಲ್ಲರೂ ತಿಳ್ಕೋಬೇಕು. ಹೇಗಿದೆ ಅಂತ ಒಂದು ಉದಾಹರಣೆ. ವಟಬೀಜವತ್, ಇದು ಕಥೆ ನಿಮಗೆಲ್ಲ ಗೊತ್ತಿರಬಹುದು. ಒಬ್ಬ ಶಿಷ್ಯ ಗುರುವಿನಲ್ಲಿ ನನಗೆ ಮೂಲತತ್ವವಾಗಿರ್ತಕ್ಕಂಥ ಪರಮಾತ್ಮ ತತ್ವವನ್ನು ತಿಳಿಬೇಕು, ಅವನನ್ನು ಕಾಣಬೇಕು, ಅವನು ಎಲ್ಲಿದ್ದಾನೆ ತೋರಿಸ್ಕೊಡಿ ಅಂತ ಕೇಳಿದಾಗ ಗುರು ಹೇಳ್ತಾರೆ, ಎದುರುಗಡೆಗೆ ಒಂದು ಆಲದ ಮರ ಇರುತ್ತೆ. ಆ ಆಲದ ಮರದಲ್ಲಿ ದೊಡ್ಡ ಆಲದ ಮರ, ಅದರ ಹಣ್ಣು ಚಿಕ್ಕದು, ಅದು ಕೆಳಗಡೆ ಬಿದ್ದಿರುತ್ತೆ. ನೀನು ಹೋಗಿ ಆಲದ ಮರದ ಒಂದು ಹಣ್ಣನ್ನು ತೆಗೆದುಕೊಂಡು ಬಾ ಅಂತ ಗುರು ಹೇಳಿದಾಗ ಶಿಷ್ಯ ಹೋಗಿ ಅದನ್ನು ತರ್ತಾನೆ. ತಂದು ಅದನ್ನು ಒಡೆಯೋದಕ್ಕೆ ಹೇಳ್ತಾನೆ ಗುರು. ಆಗ ಶಿಷ್ಯ ಅದನ್ನು 2 ಭಾಗ ಮಾಡ್ತಾನೆ. 2 ಭಾಗ ಮಾಡಿದರೆ ಏನು ಕಂಡಿತು ನಿನಗೆ ಅಂತ ಕೇಳಿದಾಗ ಶಿಷ್ಯ ಹೇಳ್ತಾನೆ, ಅದರಲ್ಲಿ ಸಾವಿರಾರು ಸಣ್ಣ ಸಣ್ಣ ಬೀಜಗಳಿವೆ, ಅದರಲ್ಲಿ ಒಂದು ಬೀಜವನ್ನು ತೆಗೆದುಕೋ ಅಂತ ಗುರು ಹೇಳ್ತಾನೆ. ಅವನು ಒಂದು ಬೀಜವನ್ನು ತೆಗಿತಾನೆ, ಅದು ತುಂಬ ಚಿಕ್ಕದು, ಸೂಕ್ಷ್ಮವಾದ್ದು ಬೀಜವನ್ನು ತೆಗಿತಾನೆ. ಅದನ್ನು ಮತ್ತೆ ಭೇದಿಸು, ಅದನ್ನು ಭಾಗ ಮಾಡು ಅಂತ ಹೇಳಿದಾಗ ಶಿಷ್ಯ, ಯಾಕೆಂದರೆ ಅವನಿಗೆ ತಾನು ಪ್ರಶ್ನೆಗೆ ಉತ್ತರ ಸಿಗತ್ತೆ, ನಾನೇನೋ ಒಂದು ಮಹತ್ತರವಾದ ತಿಳ್ಕೋದಕ್ಕೆ ಹೊರಟಿದ್ದೀನಿ ಅಂತ ಅತ್ಯಂತ ಆಸಕ್ತಿಯಿಂದ ಆ ಸಣ್ಣ ಬೀಜವನ್ನು ಕೂಡ ಭಾಗ ಮಾಡ್ತಾನೆ. ಗುರು ಕೇಳ್ತಾನೆ, ಈಗ ನಿನಗೇನು ಕಾಣಿಸ್ತಾ ಇದೆ? ನನಗೆ ಇನ್ನೇನು ಕಾಣಿಸ್ತಾ ಇಲ್ಲ, ಸಣ್ಣ 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 ಕಣಗಳು ಕಾಣಿಸ್ತಾ ಇದೆ ಅಷ್ಟೇನೆ. ಯಾಕೆಂದರೆ ಬೀಜವೇ ಚಿಕ್ಕದು, ಅದರ ಒಳಗಡೆ ಇರ್ತಕ್ಕಂತಹ ಕಣ ಅದು ಇನ್ನೂ ಚಿಕ್ಕದು, ನನಗಿನ್ನೇನೂ ಕಾಣಿಸ್ತಾ ಇಲ್ಲ. ಹೊರಗಡೆಗೆ ಏನು ಕಾಣಿಸ್ತಾ ಇದೆ? ಒಂದು ಮಹಾವೃಕ್ಷ ಕಾಣಿಸ್ತಾ ಇದೆ. ಆ ಸಮಸ್ತ ದೊಡ್ಡ ಅಷ್ಟು ವೃಕ್ಷಗಳು, ಆ ವೃಕ್ಷದ ಕೊಂಬೆ, ಅದೆಲ್ಲ ಈ ಬೀಜದ ಸಣ್ಣ ಕಣದಲ್ಲಿ ಅಡಗಿದೆ, ಬೀಜದಿಂದ ಹುಟ್ಟಿರ್ತಕ್ಕಂಥದ್ದು. ಇದು ವಟಬೀಜವತ್ತಂತ. ಹೇಗೆ ಆ ವಟವೃಕ್ಷದ ಸಣ್ಣ ಹಣ್ಣಿನ ಸಣ್ಣ ಬೀಜದ ಒಳಗಡೆಗೆ ಸಣ್ಣ ಕಣಗಳಲ್ಲಿ ಇಡೀ ವೃಕ್ಷವು ಆವರಿಸಿಕೊಂಡಿದೆ ಬೀಜ ಸ್ವರೂಪದಲ್ಲಿ, ಹಾಗೆ ಸಮಸ್ತ ದೇವತೆಗಳ, ಸಮಸ್ತ ಮಂತ್ರಗಳ, ಸಮಸ್ತ ವೇದಗಳ ಸಾರವೆಲ್ಲವೂ ಕೂಡ ಈ ಶಿವಪಂಚಾಕ್ಷರಿ ಮಂತ್ರದಲ್ಲಿ, ಸೂತ್ರ ರೂಪದಲ್ಲಿರ್ತಕ್ಕಂತಹ ಈ ಮಂತ್ರದಲ್ಲಿ ಇದೆ ಅಂತ ತಿಳ್ಕೋಬೇಕು
ಅಷ್ಟು ವಿಶಿಷ್ಟವಾದ ಮತ್ತು ವ್ಯಾಪಕವಾದ ಅರ್ಥವನ್ನು ಹೊಂದಿರತಕ್ಕಂತಹ ಮಂತ್ರ ಇದು. ದೇವ ಗುಣತ್ರಯಾತೀತಃ ಸರ್ವಜ್ಞಃ ಸರ್ವಕೃತ್ ಪ್ರಭು ಓಮಿತ್ಯೇಕಾಕ್ಷರೇ ಮಂತ್ರೇ ಸ್ಥಿತಃ ಸರ್ವಗತಃ ಶಿವಃ. ಈ ಓಂಕಾರದ ಮಹಿಮೆಯನ್ನು ಕೂಡ ಅಲ್ಲಿ ಹೇಳ್ತಾರೆ. ಮೊದಲನೇ ಅಕ್ಷರ ಓಂ. ಆ ಅಕ್ಷರದಲ್ಲಿ ಇರತಕ್ಕಂಥದ್ದೇನು ಅಂದರೆ ದೇವ ಗುಣತ್ರಯಾದ ಅತೀತಃ, ಸರ್ವಜ್ಞನಾಗಿರುವ ಮೂರು ಗುಣಗಳು ಮೀರಿ ಇರತಕ್ಕಂತಹ, ಸತ್ವರಜತಮೋ ಗುಣಗಳು ಇಲ್ಲದ ಅಥವಾ ಅದಕ್ಕಿಂತ ಮೂರು ಗುಣಗಳನ್ನು ಮೀರಿ ತುರಿಯಾವಸ್ಥೆಯಲ್ಲಿ ಇರತಕ್ಕಂತಹ ಆ ದೇವ, ಅವನು ಈ ಓಂ ಎಂಬ ಅಕ್ಷರದಲ್ಲಿ ಸರ್ವಗತಃ ಎಲ್ಲ ಕಡೆಯಲ್ಲಿ ಇದ್ದು ಸ್ಥಿತಃ ಇದ್ದಾನೆ. ಅಂದರೆ ಓಂಕಾರದಲ್ಲಿ ಶಿವ ಸಾಕ್ಷಾತ್ತಾಗಿ ಇದ್ದಾನೆ. ಈಶಾನಾದ್ಯಾನಿ ಸೂಕ್ಷ್ಮಾಣಿ ಬ್ರಹ್ಮಾಣ್ಯೇಕಾಕ್ಷರಾಣಿತು. ಈಶಾನ, ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈ 5 ಪಂಚಬ್ರಹ್ಮಮೂರ್ತಿಗಳು. ಈ ಸೂಕ್ಷ್ಮ ರೂಪದಿಂದ ಒಂದೊಂದು ಅಕ್ಷರದಲ್ಲಿಯೂ ಕೂಡ ಈ ಪಂಚಬ್ರಹ್ಮಮೂರ್ತಿಗಳು ಇಲ್ಲಿ ನೆಲೆಸಿವಿಯಂತೆ. ಅದಕ್ಕೆ ಈಶಾನಾದ್ಯಾನಿ ಸೂಕ್ಷ್ಮಾಣಿ. ಬ್ರಹ್ಮಾಣಿ ಅಂದರೆ ಬ್ರಹ್ಮಮೂರ್ತಿಗಳು, ಶಿವನದೇ ಆದ ಪಂಚಮೂರ್ತಿಗಳು. ಆ ಶಿವನ ಪಂಚಮೂರ್ತಿಗಳು ಕೂಡ ಈ ಅಕ್ಷರದಲ್ಲಿ ಅಡಕವಾಗಿದೆ. ಆದ್ದರಿಂದ ಇದು ಶಿವನ ಪರಿಪೂರ್ಣವಾಗಿರ್ತಕ್ಕಂತಹ ಎಲ್ಲ ಮಹಿಮೆಯನ್ನು, ಶ್ರೇಷ್ಠತೆಯನ್ನು, ಗುಣಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂತಹ ಮಂತ್ರ ವಿಶೇಷ. ಅದು ಓಂಕಾರ, ಅದು ಬೀಜ ಮಂತ್ರ. ಓಂಕಾರವನ್ನು ಹೇಳದೇನೆ ನಾವು ಶಿವಪಂಚಾಕ್ಷರಿ ಹೇಳಿದರೆ 5 ಅಕ್ಷರದಿಂದ ಕೂಡಿದೆ. ಓಂಕಾರವನ್ನು ಸೇರಿಸಿ ಹೇಳೋದ್ರಿಂದ ಅದು ಷಡಕ್ಷರವಾಗಿದೆ. ಅದು 2 ರೀತಿಯಲ್ಲಿ ಮಂತ್ರೋಚ್ಚಾರಣೆ ಮಾಡಬಹುದು ಅಂತ ಪುರಾಣ ಹೇಳುತ್ತೆ. ಓಂಕಾರವನ್ನು ಬಿಟ್ಟು ನಮಃಶಿವಾಯ ಅಂತಲೂ ಜಪ ಮಾಡ್ಬೋದು, ಓಂಕಾರ ಸಹಿತವಾಗಿಯೂ ಜಪ ಮಾಡ್ಬೋದು. ನಮಃಶಿವಾಯ ಎಂಬ ಅಕ್ಷರದಲ್ಲಿ ಒಂದೊಂದು ಅಕ್ಷರಕ್ಕೂ ವಿಶೇಷವಾಗಿರ್ತಕ್ಕಂಥ ಅರ್ಥವನ್ನು ಪುರಾಣದಲ್ಲಿ ತಿಳಿಸ್ತಾರೆ. ಓಂಕಾರವೇ ಎಲ್ಲ ಶಿವನ ಪಂಚ ಮೂರ್ತಿಗಳಿಗೂ ಅಲ್ಲಿರೋದರಿಂದ, ಆ ಶಕ್ತಿ ಅಲ್ಲಿರೋದ್ರಿಂದ ಓಂಕಾರವನ್ನು ಕೂಡ ಉಚ್ಚಾರಣೆ ಮಾಡಿ ಹೇಳಬಹುದು. ಮಂತ್ರೇ ನಮಃಶಿವಾಯ ಇತಿ ಸಂಸ್ಥಿತಾನಿ ಯಥಾಕ್ರಮಂ. ಮಂತ್ರದಲ್ಲಿ ನಮಃಶಿವಾಯ ಎಂಬುದಾಗಿ ಕ್ರಮವಾಗಿ ಹೇಳಿದೆ. ಆ ಅಕ್ಷರವನ್ನು ಅದೇ ಕ್ರಮದಲ್ಲಿ ಹೇಳಬೇಕು. ಮಂತ್ರದಲ್ಲಿ ಅಂಗನ್ಯಾಸ, ಕರನ್ಯಾಸ ಮತ್ತು ಮಂತ್ರ ಉಚ್ಚಾರಣೆ, ಮಂತ್ರದಲ್ಲಿ ಬರತಕ್ಕಂಥ ಬೀಜಾಕ್ಷರಗಳು, ಅದನ್ನೆಲ್ಲ ಯಾವ ಯಾವ ಕ್ರಮದಲ್ಲಿ ಹೇಳಬೇಕು, ಯಾವ ರೀತಿಯಲ್ಲಿ ಹೇಳಬೇಕು, ಯಾವ ಸಂದರ್ಭದಲ್ಲಿ ಹೇಳಬೇಕು ಅಂತ ಆಯಾ ಮಂತ್ರಗಳಿಗೆ ಸಂಬಂಧಪಟ್ಟು ಪುರಾಣಗಳಲ್ಲಿ ಅಥವಾ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಇಲ್ಲಿ ನಮಃಶಿವಾಯ ಅನ್ನತಕ್ಕಂತಹ 5 ಅಕ್ಷರದ ಮಂತ್ರವನ್ನು ಈ ಕ್ರಮದಲ್ಲಿಯೇ ಹೇಳಬೇಕು. ಮಂತ್ರೇ ಷಡಕ್ಷರೇ ಸೂಕ್ಷ್ಮೇ ಪಂಚಬ್ರಹ್ಮ ತನುಶಿವ. ಆ ಓಂಕಾರದಲ್ಲಿ, ಬೀಜಾಕ್ಷರದಲ್ಲಿರ್ತಕ್ಕಂತಹ ಸೂಕ್ಷ್ಮವಾದ 6 ಅಕ್ಷರದ ಓಂಕಾರದಲ್ಲಿ ಪಂಚಬ್ರಹ್ಮತನು, ನನಗೆ ಹೇಳಿರ್ತಕ್ಕಂಥ ಈಶಾನ, ಸದ್ಯೋಜಾತ, ಈ 5 ಆ ಈಶ್ವರನ ಮೂರ್ತಿಯು ಅಲ್ಲಿ ಅಡಕವಾಗಿದೆ. ವಾಚ್ಯವಾಚಕ ಭಾವೇನ ಸ್ಥಿತಃ ಸಾಕ್ಷಾತ್ ಸ್ವಭಾವತಃ ವಾಚ್ಯ ಶಿವ ಅಪ್ರಮೇಯತ್ವಾತ್ ಮಂತ್ರ ತದ್ವಾಚಕ ಸ್ಮೃತಃ. ವಾಚ್ಯವಾಚಕ ಭಾವ ಅಯಂ ಅನಾದಿ ಸಂಸ್ಥಿತಃ ತಯೋಃ ಯಥಾ ಅನಾದಿಪ್ರವೃತ್ತಃ ಅಯಂ ಘೋರ ಸಂಸಾರ ಸಾಗರಃ ಶಿವೋಪಿ ಹಿ ತಥಾ ಅನಾದಿ ಸಂಸಾರಾತ್ ಮೋಚಕ ಶಿವಃ ವ್ಯಾಧೀನಾಂ ಭೇಷಜಂ ಯದ್ವತ್ ಪ್ರತಿಪಕ್ಷ ಸ್ವಭಾವತಃ. ಇಲ್ಲಿ ಓಂ ನಮಃ ಶಿವಾಯ ಅನ್ನತಕ್ಕಂಥದ್ದು ಅಕ್ಷರ ಸ್ವರೂಪ, ಅದು ಮಂತ್ರ, ಅದು ವಾಚಕ. ವಾಚವಾಚಿಕ ವಾಚಕ ಮತ್ತು ವಾಚ್ಯ ಅಂತ 2 ಪದಗಳು. ವಾಚಕ ಅಂತಂದರೆ ತಿಳಿಸ್ಕೊಡ್ತಕ್ಕಂತಹ ಅಕ್ಷರ ಸಮೂಹ ಶಬ್ದ. ವಾಚ್ಯ ಅಂದರೆ ತಿಳಿಯಬೇಕಾಗಿರ್ತಕ್ಕಂತಹ ವಸ್ತು. ಎಲ್ಲೆಲ್ಲಿ ಯಾವ್ಯಾವ ವಸ್ತು
ಹುಟ್ಟತ್ತೋ ಅಥವಾ ಇರತ್ತೋ ಅಥವಾ ಬ್ರಹ್ಮನು ಸೃಷ್ಟಿ ಮಾಡ್ತಾನೆಯೋ ಅದೆಲ್ಲದಕ್ಕೂ ಅದನ್ನು ತಿಳಿಸ್ಕೊಡೋದಕ್ಕೆ ಒಂದು ಶಬ್ದ ಬರುತ್ತೆ. ಇದನ್ನೇ ಶಬ್ದಾರ್ಥ ಅಂತಲೂ ಹೇಳ್ಬೋದು, ವಾಚ್ಯವಾಚಕಗಳು ಅಂತಲೂ ಹೇಳ್ಬೋದು. ಶಬ್ದಗಳೆಲ್ಲವೂ ಕೂಡ ವಾಚಕಗಳು, ವಾಕ್ಯಗಳೆಲ್ಲವೂ ಕೂಡ ವಾಚಕಗಳು, ಗ್ರಂಥ ಎಲ್ಲವೂ ಕೂಡ ವಾಚಕಗಳು. ಯಾಕೆಂದರೆ ಅವು ಕೆಲವು ವಿಷಯವನ್ನು ತಿಳಿಸುತ್ತೆ, ಕೆಲವು ತತ್ವವನ್ನು ತಿಳಿಸುತ್ತೆ, ಕೆಲವೊಂದು ವಸ್ತುವನ್ನು ತಿಳಿಸುತ್ತೆ. ಯಾವುದೇ ಆದರೂ ಕೂಡ ಅವೆಲ್ಲ ವಾಚಕಗಳು. ವಾಚ್ಯವಾದ ವಸ್ತು ನಾವು ತಿಳಿಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಶಿವ ವಾಚ್ಯ, ಈ ನಮಃಶಿವಾಯ ಅನ್ನತಕ್ಕಂಥದ್ದು ವಾಚಕಗಳು. ನಮಃಶಿವಾಯ ಅನ್ನತಕ್ಕಂತಹ ವಾಕ್ಯ ವಾಚಕವಾಗಿದ್ದು, ವಾಚ್ಯವಾದ ತಿಳಿಯಲೇಬೇಕಾಗಿರ್ತಕ್ಕಂತಹ ವೇದ್ಯವಾಗಿರ್ತಕ್ಕಂತಹ ವಸ್ತು ಬ್ರಹ್ಮವಸ್ತು, ಅವನೇ ಶಿವ. ಯಾಕೆ ಅಂದರೆ ಯಥಾ ಶಿವ ಅಪ್ರಮೇಯತ್ವಾತ್. ನಾವು ಇಲ್ಲಿ ಈ ವಾಚಕಗಳನ್ನು ಪ್ರಮೇಯ ಮಾಡ್ಬೋದು, ಅಳತೆ ಮಾಡ್ಬೋದು. 5 ಅಕ್ಷರ ಇದೆ, 1 ಸಾಲಿದೆ, ಇದು ಇಂತಿಂಥ ಅಕ್ಷರ ಇದೆ, ನಮಗದಕ್ಕೆ ಪ್ರತ್ಯಕ್ಷ ಸಿದ್ಧ ಕಾಣಿಸುತ್ತೆ, ಅದು ವಾಚಕ. ಶಿವ ಹಾಗಲ್ಲ, ಅವನು ಅಪ್ರಮೇಯತ್ವಾತ್, ಅಳತೆ ಮಾಡೋದಕ್ಕೆ ಆಗದೇ ಇರತಕ್ಕಂತಹ ಶಿವನಾದ್ದರಿಂದ ಅವನು ವಾಚ್ಯ ಸ್ಥಾನದಲ್ಲಿದ್ದು ಈ ಶಿವ ಮಂತ್ರ ವಾಚಕ ಸ್ಥಾನದಲ್ಲಿದೆ. ಆದ್ದರಿಂದ ಅಲ್ಲಿ ಶಿವ ವಾಚ್ಯವಾಚಕ ಭಾವದಿಂದ ಅನವರತವಾಗಿ ಸತತವಾಗಿ ಅಲ್ಲಿ ನೆಲೆಸಿದ್ದಾನೆ. ನಾವು ಆ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನೇ ಶಿವನೂ ಅಂದುಕೊಂಡು ನಾವು ಧ್ಯಾನ ಮಾಡಬೇಕು. ಯಾಕೆಂದರೆ ಶಿವನ ಎಲ್ಲ ಸ್ವರೂಪವೂ ಆ ಅಕ್ಷರದಲ್ಲಿ ನೆಲೆ ನಿಂತಿದೆ. ಆದ್ದರಿಂದ ಅಲ್ಲಿ ಬಂದಿರತಕ್ಕಂತಹ ನಮಃ ಶಿವಾಯ ಎಂಬ ವಾಕ್ಯ ಬೇರೆ, ಶಿವ ಬೇರೆ ಅಲ್ಲ. ಇದು ವಾಚ್ಯವಾಚಕ ಭಾವ. ಅದನ್ನೇ ಶಬ್ದಾರ್ಥ ಅಂತಲೂ ಹೇಳ್ತಾರೆ. ಶಿವಪಾರ್ವತಿಯರು ಶಬ್ದ ಮತ್ತು ಅರ್ಥ ಸಂತೆ ಸೇರಿಕೊಂಡಿದ್ದಾರೆ ಅಂತ ಅಲ್ಲಿ ವಿವರಣೆ ಇದೆ. ಇಲ್ಲಿ ವಾಚ್ಯವಾಚಕ ಭಾವದಿಂದ ಶಿವನು ಆ ವಾಚಕವಾಗಿರತಕ್ಕಂತಹ ವಾಕ್ಯದಲ್ಲಿ ನೆಲೆಸಿದ್ದಾನೆ ಎಂಬ ಅರ್ಥದಲ್ಲಿ ಪುರಾಣ ಹೇಳುತ್ತೆ. ವಾಚ್ಯವಾಚಕ ಭಾವ ಅಯಂ ಅನಾದಿ. ಇಲ್ಲಿ ಶಿವ ಆ ಭಗವಂತ ಅವನು ಅನಾದಿ, ಅವನಿಗೆ ಆದಿ ಇಲ್ಲ, ಅಂತ್ಯವೂ ಇಲ್ಲ, ಅನಂತ ಮತ್ತು ಅನಾದಿ. ಶಿವ ಅನಾದಿ ಆದಮೇಲೆ ಶಿವನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಓಂ ನಮಃ ಶಿವಾಯ ಎಂಬ ಶಬ್ದ ಸ್ವರೂಪವೂ ಅನಾದಿಯಾಗಿರಬೇಕು. ಯಾಕೆ ಅಂದರೆ ಆ ಶಬ್ದಗಳಲ್ಲಿ ಶಿವನು ವಾಚ್ಯವಾಚಕ ಭಾವ ಸಂಬಂಧದಿಂದ ಇದ್ದಾನೆ. ಆ ಸಂಬಂಧವೂ ನಿತ್ಯ ಅಂತ ಇದು ಪುರಾಣದಲ್ಲಿ ಬರತಕ್ಕಂಥ ವರ್ಣನೆ. ಶಬ್ದಗಳು ನಿತ್ಯವೋ ಅನಿತ್ಯವೋ ಶಾಸ್ತ್ರಕಾರರು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದಾರೆ. ಅರ್ಥವೂ ನಿತ್ಯವೋ ಅಶಾಶ್ವತವೋ ಅನ್ನೋದನ್ನು ತೀರ್ಮಾನ ಮಾಡಿದ್ದಾರೆ. ಆ ವಾಚ್ಯವಾಚಕ ಭಾವ ಸಂಬಂಧವೂ ಅದು ನಿತ್ಯವೋ ಅನಿತ್ಯವೋ ಅಂತ ತೀರ್ಮಾನ ಮಾಡಿದ್ದಾರೆ. ನಮಗೆ ಜಪ ಮಾಡ್ತಕ್ಕಂಥವರಿಗೆ, ಉಪಾಸಕರಿಗೆ ಎಲ್ಲವೂ ನಿತ್ಯ ಅಂತ ಅಂದುಕೊಂಡೇ ನಾವು ಉಪಾಸನೆ ಮಾಡಬೇಕು. ಯಾಕೆಂದರೆ ಆ ನಮಃಶಿವಾಯ ಎಂಬ ವಾಕ್ಯವನ್ನು ಉಚ್ಚಾರಣೆ ಮಾಡ್ತಾ ಇರೋ ಸಂದರ್ಭದಲ್ಲಿ ನಮಗೆ ನಕಾರ ಮಕಾರ ಶಕಾರ ಇತ್ಯಾದಿಗಳ ಬಗ್ಗೆ ಮಾತ್ರ ಗಮನ ಇರದೆ ಅದನ್ನು ಅನುಸಂಧಾನ ಮಾಡ್ತಾ 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 ಅದರ ಹಿಂದೆ ಇರತಕ್ಕಂತಹ ಯಾವುದು ವಾಚ್ಯ ಇದೆಯೋ, ನಾವು ತಿಳಿಬೇಕಾಗಿರ್ತಕ್ಕಂತಹ ಯಾವುದು ವೇದ್ಯ ವಸ್ತು ಇದೆಯೋ ಅದನ್ನು ತಿಳಿಯೋದಕ್ಕೆ ನಾವು ಅದರ ಮೂಲಕವಾಗಿ ಹೋಗಬೇಕು. ನಮಃಶಿವಾಯ ಅನ್ನತಕ್ಕಂತಹ ಮಂತ್ರದಲ್ಲಿ ಆ ಪರಶಿವನು ವಾಚ್ಯವಾಚಕ ಭಾವ ಸಂಬಂಧದಿಂದ ಇದ್ದರೂ ಕೂಡ ನಾವು ಅದನ್ನು ತಿಳಿಯೋದಕ್ಕೆ ಜಪ ಮಾಡ್ತಾ ಮಾಡ್ತಾ ಆ ಶಬ್ದಗಳನ್ನು ಅಕ್ಷರಗಳನ್ನು ಬಿಟ್ಟು ಅದರ ಹಿಂದೆ ಇರತಕ್ಕಂಥ ತತ್ವದ ಕಡೆಗೆ ಹೋಗಬೇಕು. ಯಾಕೆಂದರೆ ಅನಾದಿಯಾಗಿರ್ತಕ್ಕಂಥವನು ಭಗವಂತ. ಆ ಸಂಬಂಧವೂ ವಾಚ್ಯವಾಚಕ ಭಾವವೂ ಕೂಡ ಅನಾದಿಯಾಗಿದೆ. ಆದ್ದರಿಂದ ಆ ವಾಕ್ಯದ ಮೂಲಕವಾಗಿ ಪರತತ್ವವನ್ನು ನಾವು ಅನುಸಂಧಾನ ಮಾಡ್ತಾ ಇರಬೇಕು. ಮತ್ತು ಅವನು ಈ ಘೋರವಾದ ಸಂಸಾರದಿಂದ ಬಿಡುಗಡೆ ಮಾಡ್ತಕ್ಕಂಥವನು. ಈ ಸಂಸಾರ ಸ್ವರೂಪಿಯೂ ಅವನೇ. ಅಂದರೆ ನಾವು ಪ್ರಪಂಚವನ್ನು ಏನು ನೋಡ್ತೇವೆಯೋ ಅಲ್ಲೆಲ್ಲವೂ ಕೂಡ ಶಿವನ ಸ್ವರೂಪವೇ ಇದೆ. ಅವನು ತೋರಿಸಿಕೊಳ್ತಾನೆ ಅಷ್ಟೇನೆ, ಆ ರೂಪದಲ್ಲಿ ತೋರ್ಕೊಂಡಿದ್ದಾನೆ. ಅದು ರೂಪ ಇಲ್ಲದೆ ಹೋದರೆ, ಅದಕ್ಕೆ ಹೆಸರಿಲ್ಲದೆ ಹೋದರೆ, ಅದಕ್ಕೆ
ಸತ್ವರಜತಮೋ ಗುಣಗಳು ಯಾವುದೂ ಇಲ್ಲ ಅಂದರೆ, ಕ್ರಿಯೆ ಇಲ್ಲ ಅಂತಾದರೆ, ಆಗ ಅಲ್ಲಿ ಇರತಕ್ಕಂಥದ್ದು ಸದ್ವಸ್ತು ಮಾತ್ರ, ಆ ಪರಶಿವ ಮಾತ್ರ. ಆದ್ದರಿಂದ ಅವನು ಸಂಸಾರ ರೂಪದಲ್ಲಿ ತೋರಿಕೆ ಅಷ್ಟೇ. ಸಂಸಾರ ನಮಗೆ, ಪರಶಿವನಿಗೆ ಪರತತ್ವಕ್ಕೆ ಸಂಸಾರವೇನೂ ಇರೋದಿಲ್ಲ. ಹಾಗಿದ್ರೆ ಪ್ರಪಂಚ ಎಲ್ಲ ಹೇಗಿದೆ ಅಂತಂದರೆ ಅದು ಮಿಥ್ಯಾ ಸ್ವರೂಪ, ಅದು ಭಗವಂತ ತನ್ನ ಮಾಯಿಂದ ಹಾಗೆ ತೋರಿಸಿಕೊಳ್ತಾ ಇದ್ದಾನೆ. ಅದರಿಂದ ಇಡೀ ಪ್ರಪಂಚದಲ್ಲಿರ್ತಕ್ಕಂತಹ ಎಲ್ಲ ವಸ್ತುವಿನಲ್ಲೂ ನಾವು ಪರಮಾತ್ಮನನ್ನು ಕಾಣಬೇಕು, ಕಾಣಬಹುದು. ಶಿವೋಪಿ ಹಿ ತಥಾ ಅನಾದಿ ಸಂಸಾರಾತ್ ಮೋಚಕಃ ಸ್ಥಿತಃ. ಆದರೆ ನಮ್ಮೆಲ್ಲರಿಗೆ ಸಂಸಾರದಿಂದ ಬಿಡುಗಡೆ ಮಾಡಿಕೊಳ್ಳುವ ದೃಷ್ಟಿಯಿಂದ ಆ ಭಗವಂತ ಇದ್ದಾನೆ. ನಾವು ಅವನನ್ನು ಅನುಸಂಧಾನ ಮಾಡಿದರೆ ನಮಗೆ ಈ ಸಂಸಾರದಿಂದ ಮುಕ್ತಿ ಸಿಗತ್ತೆ. ಅದನ್ನೇ ಪುರಾಣದಲ್ಲಿ ಮತ್ತೊಂದು ರೀತಿ ಹೇಳ್ತಾರೆ. ತಸ್ಯ ಅಭಿಧಾನ ಮಂತ್ರೋಯಂ ಅಭಿಧೇಯಶ್ಚ ಸಹ ಸ್ಮೃತಃ ಅಭಿಧೇಯತ್ವಾತ್ ಮಂತ್ರ ಸಿದ್ಧ ಪರಶಿವ. ಅದು ಇದೇ ಅರ್ಥ, ವಾಚ್ಯವಾಚಕ ಭಾವ ಅಂತಲೇ ಅರ್ಥ, ಶಬ್ದ ಮಾತ್ರ ಬೇರೆ. ಅಭಿಧಾನ, ಅಭಿಧೇಯ. ಅಭಿಧಾನ ಅಂದರೆ ತಿಳಿಸಿಕೊಡ್ತಕ್ಕಂಥ ವಾಕ್ಯ, ಅಭಿಧೇಯ ಅಂದರೆ ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ತತ್ವ. ನಮಃಶಿವಾಯ ಅನ್ನತಕ್ಕಂಥದ್ದು ಅಭಿಧಾನ ಅಂದರೆ ಹೇಳೋದಕ್ಕೆ ಹೊರಟಿರ್ತಕ್ಕಂತಹ ಅಕ್ಷರ ಸಮೂಹ, ಶಬ್ದ ಸಮೂಹ. ಅಭಿಧೇಯವಾಗಿರ್ತಕ್ಕಂತಹ ವಸ್ತು, ಸದ್ವಸ್ತು, ಅವನೇ ಪರಶಿವ. ಆದ್ದರಿಂದ ಅವನು ಅಭಿಧಾನ ಅಭಿಧೇಯ ರೂಪದಲ್ಲಿ ಇದ್ದಾನೆ, ವಾಚ್ಯವಾಚಕ ರೂಪದಲ್ಲಿ ಇದ್ದಾನೆ, ಶಬ್ದಾರ್ಥ ಸ್ವರೂಪನಾಗಿ ಇದ್ದಾನೆ ಅಂತ ಅರ್ಥ. ಇದು ಭಗವಂತ ಶಿವ ಎಲ್ಲ ಜನರೂ ಕೂಡ ಯಾರ್ಯಾರು ಸಿದ್ಧಿಯನ್ನು ಪಡೆಯೋದಕ್ಕೆ ಇಷ್ಟಪಡ್ತಾರೋ, ಯಾರ್ಯಾರು ಈ ಜನ್ಮ ಮರಣದಿಂದ ಬಿಡುಗಡೆ ಹೊಂದೋದಕ್ಕೆ ಇಷ್ಟಪಡ್ತಾರೋ ಅವರೆಲ್ಲರೂ ಕೂಡ ಇದನ್ನು ಜಪಿಸಬೇಕು ಅಂತ ವಿಧಿ. ಅದನ್ನು ಪುರಾಣ ಹೇಳುತ್ತೆ, ವಿಧಿವಾಕ್ಯಮಿದಂ ಶೈವಂ ನಾರ್ಥವಾದಂ ಶಿವಾತ್ಮಕಂ. ಇದು ಅರ್ಥವಾದ ಅಲ್ಲ, ಶಿವನನ್ನು ಹೊಗಳ್ತಕ್ಕಂತಹ ವಾಕ್ಯವಲ್ಲ. ಯಾಕೆಂದರೆ ಅರ್ಥವಾದ ಅಂದರೆ ಸ್ತುತಿ, ಒಂದು ರೀತಿಯಾಗಿ ಸ್ತುತಿ ಮಾಡಿ ಹೇಳ್ತಕ್ಕಂಥದ್ದು. ಆ ತರಹ ವಾಕ್ಯ ಇಲ್ಲ. ಓಂ ನಮಃ ಶಿವಾಯ ಅನ್ನತಕ್ಕಂಥದ್ದು ವಿಧಿವಾಕ್ಯ, ಅಂದರೆ ವೇದೋಕ್ತವಾಗಿರ್ತಕ್ಕಂಥದ್ದು, ನಮಗೆಲ್ರಿಗೂ ಮಾಡಲೇಬೇಕು ಅಂತ ಹೇಳುವಂತಹ ಮಂತ್ರ ಇದು. ಅದಕ್ಕೆ ಇದು ವಿಧಿಸಿದ ಮಂತ್ರ. ನಾವು ಈ ಮಂತ್ರವನ್ನು ಮಾಡುವಾಗ ಮುಂದೆ ಪುರಾಣದಲ್ಲಿ ಹೇಳ್ತಾರೆ, ಯಾವ ಸಂದರ್ಭದಲ್ಲಿ ಯಾರು ಬೇಕಾದರೂ ಈ ಮಂತ್ರವನ್ನು ಉಚ್ಚಾರಣೆ ಮಾಡ್ಬೋದು, ಉಚ್ಚಾರಣೆ ಮಾಡಿ ಸಿದ್ಧಿಯನ್ನು ಪಡಿಬೋದು ಅಂತ ಹೇಳ್ತಾರೆ. ಎಲ್ಲರಿಗೂ ಈ ಮಂತ್ರವನ್ನು ಹೇಳ್ತಕ್ಕಂತಹ ಅರ್ಹತೆ ಇದೆ, ಯೋಗ್ಯತೆ ಇದೆ, ಅಥವಾ ಅದೆಲ್ಲವನ್ನೂ ಕೂಡ ಮಾಡಿ ಸಿದ್ಧಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗತ್ತೆ ಅಂತ ಪುರಾಣದಲ್ಲೇ ಮುಂದೆ ಹೇಳ್ತಾರೆ. ಆದರೆ ಮತ್ತೆ ಅದನ್ನು ಹೇಳುವಾಗ ಒಂದಷ್ಟು ನಿಯಮಗಳನ್ನು ಹಾಕ್ತಾರೆ. ಅವನು ಶುದ್ಧ ಮನಸ್ಕನಾಗಿರಬೇಕು, ಏಕಾಗ್ರಚಿತ್ತನಾಗಿರಬೇಕು, ಮತ್ತು ಆ ಮಂತ್ರದಲ್ಲಿಯೇ ಜಪ ಮಾಡ್ತಕ್ಕಂತಹ ಪರಿಪೂರ್ಣವಾದ ಮನಸ್ಥಿತಿ ತಂದುಕೋಬೇಕು, ಆ ಪರಶಿವನನ್ನೇ ಅನುಸಂಧಾನ ಮಾಡ್ತಾ ಹೋಗಬೇಕು ಅಂತೆಲ್ಲ ಕೆಲವು ನಿಯಮಗಳನ್ನು ಹಾಕ್ತಾರೆ. ಆದರೆ ಇದು ಪ್ರಪಂಚದ ಎಲ್ಲ ಜನರೂ ಕೂಡ, ಎಲ್ಲ ವಯಸ್ಸಿನವರು, ಎಲ್ಲ ಆಶ್ರಮದವರು, ಎಲ್ಲ ಮತದವರು ಇದನ್ನು ಪಠಿಸಬಹುದು, ಜಪ ಮಾಡಬಹುದು. ಅವರಿಗೆ ಕ್ರಮೇಣ ಅದರ ಸಿದ್ಧಿ ಆಗತ್ತೆ ಅಂತ ಶಿವನೇ ಅಲ್ಲಿ ಪಾರ್ವತಿಗೆ ಹೇಳ್ತಾನೆ. ಲೋಕಾನುಗ್ರಹ ಕರ್ತ ಚ ಸಹ ಮೃಷಾರ್ಥಂ ಕಥಂ ವದೇತ್ ಅಂತ. ಕೆಲವರು ಹೇಳ್ತಾರಂತೆ, ಇಲ್ಲ ಇದು ಸುಮ್ಮನೆ ಹೀಗೆ ಮಂತ್ರ ಹೇಳಿರ್ಬೋದು ಅಂತ. ಇಲ್ಲಿ ಪುರಾಣದಲ್ಲಿ, ಈ ಶಿವಪುರಾಣದಲ್ಲಿ ಒಂದು ಮಂತ್ರದ ಬಗ್ಗೆ ಒಂದು ವಿಶೇಷ ಬರುತ್ತೆ. ಯಾರು ಶುದ್ಧ ಮನಸ್ಕರೋ, ಯಾರು ಆಚಾರವಂತರೋ, ಯಾರು ಶ್ರೇಷ್ಠರೋ ಅವರು ಮಾತ್ರ ಇಂತಹ ಶ್ರೇಷ್ಠವಾಗಿರ್ತಕ್ಕಂತಹ ತತ್ವವನ್ನು ಉಪದೇಶ ಮಾಡೋದಕ್ಕಾಗತ್ತೆ. ಯಾರು ಸಂಸ್ಕಾರಹೀನರೋ, ಯಾರಿಗೆ ವಿದ್ಯೆ ಇತ್ಯಾದಿ ಇಲ್ಲವೋ, ಯಾರು ಅನಾಸಕ್ತರೋ, ಯಾರು ನಾಸ್ತಿಕರೋ ಅವ್ರ ಮಾತುಗಳೆಲ್ಲ ಈ ಥರ ಇರೋದಿಲ್ಲ. ಅವರು ಯಾವಾಗಲೂ ಕೂಡ ಅಸತ್ಯವನ್ನೇ ಹೇಳ್ಬೋದು, ಅಥವಾ ಇಂತಹ ಉತ್ತಮವಾದದ್ದನ್ನು ಹೇಳೋಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಶಿವನೇ ಹೇಳಿದಾನೆ ಅಂತಂದರೆ ಅದು ಸರ್ವಗ್ರಾಹ್ಯ, ಅದು ಅರ್ಥವಾದವಲ್ಲ, ಇದು ವಿಧಿ, ಇದು ಅನೇಕ ಅರ್ಥದಿಂದ ಕೂಡಿರ್ತಕ್ಕಂಥದ್ದು, ಶ್ರೇಷ್ಠವಾದದ್ದು, ಫಲ ಸಿಗುವಂಥದ್ದು, ಮತ್ತು
ಆನಂದವನ್ನು ತಂದುಕೊಡ್ತಕ್ಕಂಥದ್ದು ಅಂತ ಈ ಮಂತ್ರದ ವಿಶೇಷವನ್ನು ಆರಂಭದಲ್ಲಿ ಇಲ್ಲಿ ತಿಳಿಸಿದೆ. ಬಹುತ್ವೇಪಿ ಹಿ ಮಂತ್ರಾಣಾಂ ಸರ್ವಜ್ಞೇನ ಶಿವೇನ ಯಃ ಪ್ರಣೀತಃ ವಿಮಲಃ ಮಂತ್ರಃ ನ ತೇನ ಸದೃಶಃ ಕ್ವಚಿತ್. ಶಿವ ಅನೇಕ ಮಂತ್ರಗಳನ್ನು ಉಪದೇಶ ಮಾಡಿದರೂ ಕೂಡ ಮುನಿಗಳಿಗೆ ಅಥವಾ ಪಾರ್ವತಿಗೆ ಸಂವಾದ ಮಾಡುವಾಗ ಪಾರ್ವತಿಗೆ ಅನೇಕ ಮಂತ್ರದ ಮಹಿಮೆಯನ್ನು ತಿಳಿಸಿದರೂ ಕೂಡ ಈ ಮಂತ್ರವನ್ನು, ಇದು ಅತ್ಯಂತ ಶುದ್ಧವಾದ ಈ ಮಂತ್ರವನ್ನು ಪರಮೇಶ್ವರನು ಹೇಳಿದ್ದಾನೆ. ಇದು ಬೇರೆಲ್ಲ ಮಂತ್ರಗಳಿಗಿಂತಲೂ ಶ್ರೇಷ್ಠವಾದದ್ದು, ಅಥವಾ ಬೇರೆ ಮಂತ್ರಗಳು ಇದಕ್ಕೆ ಸಮಾನವಾಗಿ ಬರಲಾರದು. ಸಾಂಗಾನಿ ವೇದಶಾಸ್ತ್ರಾಣಿ ಸಂಸ್ಥಿತಾನಿ ಷಡಕ್ಷರೇ ನತೇನ ಸದೃಶಃ ತಸ್ಮಾತ್ ಮಂತ್ರ ಅಪಿ ಅಸ್ತಿ ಅಪರಃ ಕ್ವಚಿತ್. ಯಾಕೆ ಅಂತಂದರೆ ಈ ಮಂತ್ರದಲ್ಲಿ ಸಮಸ್ತ ವೇದಗಳು, ವೇದಾಂಗಗಳು, ಶಾಸ್ತ್ರಗಳು ಎಲ್ಲವೂ ಕೂಡ ಸನ್ನಿಹಿತವಾಗಿದೆ. ಆದ್ದರಿಂದ ಇದು ಶುದ್ಧವಾದ ನಿರ್ಮಲವಾದ ವೇದ ಮತ್ತು ವೇದಾಂಗಗಳ ಸಾರ ಇರತಕ್ಕಂತಹ ಮಂತ್ರವಾಗಿದೆ. ಇದಕ್ಕೆ ಸಮಾನವಾದ ಮಂತ್ರ ಬೇರೆ ಎಲ್ಲೂ ಇಲ್ಲ. ಸಪ್ತಕೋಟಿ ಮಹಾಮಂತ್ರೈ ಉಪಮಂತ್ರೈ ಅನೇಕಧ. ಸಪ್ತಕೋಟಿ ಮಂತ್ರಗಳು, ಮಹಾಮಂತ್ರಗಳು, ಅದಕ್ಕೆ ಎಷ್ಟೋ ಕೋಟಿ ಉಪಮಂತ್ರಗಳು. ಮಂತ್ರ ಷಡಕ್ಷರ ಭಿನ್ನ ಸೂತ್ರಂ ವೃತ್ಯಾತ್ಮನ ಯಥ. ಈ ಷಡಕ್ಷರ ಮಂತ್ರ ಆ ಎಲ್ಲ ಮಂತ್ರಗಳಿಗಿಂತಲೂ ಸ್ವಲ್ಪ ಭಿನ್ನವಾಗಿದೆ, ಸೂತ್ರ ರೂಪದಲ್ಲಿದೆ. ಸೂತ್ರ ಅಂತಂದರೆ ಅದಕ್ಕೆ ಮತ್ತೆ ವಿವರಣೆ ಕೊಡ್ತಾರೆ ಶಾಸ್ತ್ರಕಾರರು. ಅದು ಇರಬೇಕು, ಅಲ್ಪಾಕ್ಷರಂ ಅಸಂದಿಗ್ಧಂ ಅಂತ ಸೂತ್ರದ ಲಕ್ಷಣವನ್ನು ಹೇಳ್ತಾರೆ. ಕಡಿಮೆ ಅಕ್ಷರ ಇರಬೇಕು, ಅರ್ಥ ವಿಶೇಷವಾಗಿ ಇರಬೇಕು, ಮತ್ತು ಅದು ಅನವದ್ಯವಾಗಿರಬೇಕು, ಒಂದು ಶ್ರೇಷ್ಠವಾದದ್ದಾಗಿರಬೇಕು. ಅದೇ ಸೂತ್ರ. ಈ ಮಂತ್ರವು ಕೂಡ ಸೂತ್ರ ರೂಪದಲ್ಲಿದೆ. ಅನೇಕ ಮಂತ್ರಗಳ ಸಾರವನ್ನು ಒಳಗೊಂಡಿದೆ. ವೇದ ಮತ್ತು ವೇದಾಂಗಗಳಲ್ಲಿ ಹೇಳಿರ್ತಕ್ಕಂತಹ ಅನೇಕ ತತ್ವವನ್ನು ಒಳಗೊಂಡಿದೆ. ಆದ್ದರಿಂದ ಇದು ಸೂತ್ರ ರೂಪದಲ್ಲಿರತಕ್ಕಂತಹ ಶ್ರೇಷ್ಠವಾದ ಮಂತ್ರ. ಶಿವಜ್ಞಾನಾನಿ ಯಾವಂತಿ ವಿದ್ಯಾ ಸ್ಥಾನಾನಿ ಯಾನಿಚ. ಶಿವನನ್ನು ತಿಳ್ಕೊಳ್ಳೋದಕ್ಕೆ ಏನೆಲ್ಲ ಶ್ರುತಿವಾಕ್ಯಗಳಿದೆಯೋ ಅವುಗಳು, ಮತ್ತು ವಿದ್ಯಾಸ್ಥಾನಗಳು ಅಂದರೆ 18 ಪುರಾಣಗಳು, ಶಾಸ್ತ್ರಗಳು, ಇವೆಲ್ಲವೂ ಕೂಡ ಷಡಕ್ಷರಸ್ಯ ಸೂತ್ರಸ್ಯ ತಾನಿ ಭಾಷ್ಯಂ ಸಮಾಸತಃ. ಆ ಎಲ್ಲ ವಿವರಣೆಯೂ ಕೂಡ ಈ 6 ಅಕ್ಷರಗಳಲ್ಲಿ ಸೂಕ್ಷ್ಮವಾಗಿ ನೆಲೆ ನಿಂತಿದೆ. ಇದು ಅತ್ಯಂತ ಚಿಕ್ಕದಾಗಿದ್ದರೂ ಕೂಡ ದೊಡ್ಡದಾದ ವಿಶೇಷವಾಗಿರತಕ್ಕಂತಹ ಅರ್ಥವನ್ನು ಒಳಗೊಂಡಿದೆ. ಕಿಂ ತಸ್ಯ ಬಹುವಿಃ ಮಂತ್ರೈಃ ಶಾಸ್ತ್ರೈಃ ವಾ ಬಹುವಿಸ್ತರೈಃ ಯಸ್ಯ ಓಂ ನಮಃ ಶಿವಾಯ ಇತಿ ಮಂತ್ರ ಅಯಂ ಹೃದಯ ಸಂಸ್ಥಿತಃ. ಈ ಮಂತ್ರಾನುಸಂಧಾನವನ್ನು ಮಾಡ್ತಾ ಪೂರ್ಣವಾಗಿ ಅದರಲ್ಲಿಯೇ ಯಾರು ಇರ್ತಾರೆಯೋ ಅವರಿಗೆ ಬೇರೆ ಯಾವ ಮಂತ್ರಗಳ ಅವಶ್ಯಕತೆಯೂ ಇಲ್ಲ, ಬೇರೆ ಯಾವ ಶಾಸ್ತ್ರದ ಅವಶ್ಯಕತೆಯೂ ಇಲ್ಲ. ಇದು ಒಂದೇ ಮಂತ್ರ ಅವನನ್ನು ಪರಿಪೂರ್ಣವಾಗಿ ಮೋಕ್ಷದ ಕಡೆಗೆ ಕೊಂಡೊಯ್ಯತ್ತೆ. ತೇನ ಅಧೀತಂ ಶ್ರುತಂ ತೇನ ಕೃತಂ ಸರ್ವಂ ಅನುಷ್ಠಿತಂ ಏನ ಓಂ ನಮಃ ಶಿವಾಯ ಇತಿ ಮಂತ್ರಾಭ್ಯಾಸ ಸ್ಥಿರೀಕೃತ. ಒಂದು ಸಲ ಹೇಳೋದ್ರಿಂದಲ್ಲ, ಬರೇ ಅಕ್ಷರನ ಉಚ್ಚಾರಣೆ ಮಾಡೋದ್ರಲ್ಲ ಅಲ್ಲ, ಅದರ ಹಿಂದೆ ಇರತಕ್ಕಂಥ ತತ್ವವನ್ನು ಅನುಸಂಧಾನ ಮಾಡ್ತಾನೆಯೋ. ಅಧೀತಂ ಶ್ರುತಂ ತೇನ ಕೃತಂ ಸರ್ವಂ ಅನುಷ್ಠಿತಂ. ಅದು ಅಧ್ಯಯನ ಮಾಡಬೇಕು, ಅದರ ಯೋಗ್ಯರಾಗಿರ್ತಕ್ಕಂತಹ ಗುರುವಿನಿಂದ ಅದನ್ನು ಉಪದೇಶ ಪಡ್ಕೋಬೇಕು, ಅದರ ಅನುಸಂಧಾನ ಮಾಡಬೇಕು, ಅದರ ಜಪ ಮಾಡಬೇಕು. ಹಾಗೆ ಅನುಷ್ಠಾನದಲ್ಲಿ ಇಟ್ಕೊಂಡಿರ್ತಕ್ಕಂತಹ ವ್ಯಕ್ತಿಗೆ ಅದು ಸ್ಥಿರವಾಗಿ ಇದ್ದಾಗ ಬೇರೆ ಯಾವ ಮಂತ್ರಗಳ ಅವಶ್ಯಕತೆಯೂ ಇಲ್ಲ, ಅದು ಒಂದೇ ಮಂತ್ರ ಸಾಕಾಗತ್ತೆ. ನಮಸ್ಕಾರಾದಿ ಸಂಯುಕ್ತಂ ಶಿವಾಯ ಇತ್ಯಕ್ಷರತ್ರಯಂ. ನಮಃ ಎಂಬ ಅಕ್ಷರದಿಂದ ಸೇರಿಕೊಂಡಿರ್ತಕ್ಕಂಥ ಶಿವಾಯ ಎಂಬ ಪದ, ಇದಿಷ್ಟನ್ನು ನಾವು ಮನಸ್ಸಿನಲ್ಲಿ ಅನುಸಂಧಾನ ಮಾಡ್ತಾ ಹೋಗಬೇಕು. ಈ ರೀತಿಯಾಗಿ ದೇವಿ ಪಾರ್ವತಿ ಶಿವನನ್ನು ಕೇಳಿದಾಗ ಶಿವ ಈ ಮಂತ್ರವನ್ನು ಹೇಳ್ದ. ಅದರಿಂದ ಶಿವನೇ ಸ್ವತಃ ಉಚ್ಚಾರಣೆ ಮಾಡಿರ್ತಕ್ಕಂಥ ಮಂತ್ರವಾದ್ದರಿಂದ ನಾವು ಅದನ್ನು ನಿತ್ಯವೂ ಕೂಡ ಉಚ್ಚಾರಣೆ ಮಾಡ್ತಾ ಅನುಸಂಧಾನ ಮಾಡ್ತಾ ಇರಬೇಕು ಅಂತ ಇದರ ಮಹಿಮೆಯನ್ನು ಆರಂಭದಲ್ಲಿ ಶಿವಪುರಾಣದಲ್ಲಿ ಹೇಳಿದೆ. ಶಂಕರ ಭಗವತ್ಪಾದರು
ಶಿವನಿಗೆ ಅವನ ಸ್ವರೂಪವನ್ನು ತಿಳಿಸ್ಕೊಡೋದಕ್ಕೆ ಸ್ತೋತ್ರದಲ್ಲಿ ಅನೇಕ ವಿಶೇಷವಾಗಿರ್ತಕ್ಕಂಥ ಪದವನ್ನು ಪ್ರಯೋಗ ಮಾಡಿ ಈ ತತ್ವವನ್ನು ನಮಗೆ ತಿಳಿಸ್ಕೊಡ್ತಾರೆ. ವಸ್ತುತಃ ಅನಾದಿ, ಅನಂತ, ಸರ್ವವ್ಯಾಪಿ, ನಿರ್ಗುಣ, ಸಚ್ಚಿದಾನಂದ ಸ್ವರೂಪ ಇತ್ಯಾದಿ ಪದಗಳಿಂದ ಬ್ರಹ್ಮವಸ್ತುವನ್ನು ಹೇಳ್ತಾ ಹೋಗ್ತಾರೆ. ವಸ್ತುತಃ ಅದು ಯಾವುದೂ ಅವನಲ್ಲ. ಅವನು ಸತ್ತು, ಯಾವಾಗಲೂ ಇರತಕ್ಕಂತಹ ಇರುವಿಕೆ ಅಂದರೆ ಒಂದು ವಿಶಿಷ್ಟವಾದ ಶಕ್ತಿ ಸ್ವರೂಪನಾಗಿ ಇದ್ದಾನೆ. ಅವನನ್ನು ತಿಳ್ಕೊಳ್ಳೋದಕ್ಕೆ ಶಾಸ್ತ್ರದಲ್ಲಿ ಒಂದು ಉಪಾಯವನ್ನು ಹೇಳ್ತಾರೆ. ಅಧ್ಯಾರೋಪ ಅಪವಾದ ಅಂತ. ಅಧ್ಯಾರೋಪ ಅಂದರೆ ಆ ಚಿದ್ವಸ್ತುವಿನಲ್ಲಿ, ಅಂದರೆ ಸರ್ವವ್ಯಾಪಿಯಾಗಿರ್ತಕ್ಕಂತಹ ಆ ಪರವಸ್ತುವಿನಲ್ಲಿ ಅವನ ಮಹಿಮೆಯನ್ನು, ಅವನ ಗುಣವನ್ನು ವರ್ಣನೆ ಮಾಡೋದಕ್ಕೆ ಅನೇಕ ಶಬ್ದಗಳನ್ನು ಪ್ರಯೋಗ ಮಾಡ್ತಕ್ಕಂಥದ್ದು, ಶ್ರೇಷ್ಠವಾದ ಶಬ್ದಗಳನ್ನು ಪ್ರಯೋಗ ಮಾಡಿ ಅವನನ್ನು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು. ಇದು ಅಧ್ಯಾರೋಪ. ಶಿವನಿಗೆ ಅವನು ಭಸ್ಮಾಂಗರಾಗ, ನಾಗಾಭರಣ, ತ್ರಿಲೋಚನ, ಸ್ಮಶಾನವಾಸಿ, ಮಹತ್ತತ್ವ ಮಹಾದೇವ, ದಿಗಂಬರ ಇತ್ಯಾದಿ ಅನೇಕ ಪದಗಳಿಂದ ಅವನನ್ನು ತೋರಿಸ್ಕೊಡ್ತಕ್ಕಂಥದ್ದು, ನಮಗೆ ತಿಳಿಸ್ಕೊಡ್ತಕ್ಕಂಥದ್ದು. ಈ ಎಲ್ಲ ಪದಗಳು, ಈ ಎಲ್ಲ ವಿಶೇಷಣಗಳು ಅವನಿಗೆ ಅಧ್ಯಾರೋಪ ಮಾಡ್ತಕ್ಕಂಥದ್ದು. ಯಾಕೆಂದರೆ ಅವನಿಗೆ ಏನೂ ಇಲ್ಲದೆ ಇರತಕ್ಕ, ನಾಮ ಇಲ್ಲ, ರೂಪ ಇಲ್ಲ, ಕ್ರಿಯೆ ಇಲ್ಲ, ಜಾತಿ ಇಲ್ಲ, ಸತ್ವರಜ ತಮೋ ಗುಣಗಳು ಯಾವುದೂ ಇಲ್ಲ. ಅಂತಹ ಪರಿಶುದ್ಧವಾದ ನಿರ್ಮಲನಾಗಿರ್ತಕ್ಕಂಥ ಆನಂದ ಸ್ವರೂಪ ಬ್ರಹ್ಮವಸ್ತು, ಅದನ್ನು ತಿಳಿಸ್ಕೊಡೋದಕ್ಕೆ ಅನೇಕ ಪದಗಳನ್ನು ಅಧ್ಯಾರೋಪ ಮಾಡ್ತಕ್ಕಂಥದ್ದು. ಮತ್ತು ಅಪವಾದ, ಕ್ರಮೇಣ ಅದಲ್ಲ ಅಂತ ಹೇಳ್ತಾ ಆ ಮೂಲ ತತ್ವವನ್ನು ತಿಳಿಸ್ಕೊಳ್ತಕ್ಕಂಥದ್ದು. ಇದಕ್ಕೆ ಈಗ ನಾವು ಒಂದು ಮಂಜುಗಡ್ಡೆ, ಆ ಮಂಜುಗಡ್ಡೆ ಘನರೂಪ, ಅದು ಕಾಣಿಸುತ್ತೆ ನಮಗೆ. ಅದು ಕರಗಿದರೆ ನೀರಾಗತ್ತೆ. ಅದು ಮಂಜುಗಡ್ಡೆಯಾಗಿ ಕಾಣಿಸ್ತಾ ಇರುತ್ತೆ, ಆದರೆ ಅದು ಕರಗದಾಗ ನೀರಾಗಿರುತ್ತೆ. ನೋಡೋರಿಗೆ ಅದು ಮಂಜುಗಡ್ಡೆ, ವಸ್ತುತಃ ನೀರೇ ಅದು. ಹಾಗೆಯೇ ನಮಗೆ ತೋರಿಸ್ಕೊಡೋದಕ್ಕೆ ಆ ಎಲ್ಲ ಗುಣಗಳ ಆರೋಪ, ಅದನ್ನೆಲ್ಲ ತೆಗೆದುಬಿಟ್ರೆ ಇರತಕ್ಕಂತಹ ಚಿದ್ದು ವಸ್ತು ಅದು ಒಂದಿನೇ. ಅದಕ್ಕೆ ವಿದ್ವಾನ್ ಅನಂತ ಶರ್ಮರು ಒಂದು ಉದಾಹರಣೆ ಕೊಡ್ತಾಯಿದ್ರು. ಒಂದು ಗ್ಲಾಸ್ ಬಾಗಿಲು ಮಾಡಿದ್ದಾರೆ, ಅದು ಟ್ರಾನ್ಸ್ಪರೆಂಟು, ಅದರಲ್ಲಿ ಇನ್ನೇನೂ ಇಲ್ಲ. ಆ ಕಡೆಗೆ ಎಲ್ಲವೂ ಕಾಣಿಸುತ್ತೆ, ಈ ಕಡೆಗೂ ಎಲ್ಲವೂ ಕಾಣಿಸುತ್ತೆ. ಅದು ಹಾಗೇ ಹೋದರೆ ಬಾಗಿಲಿಲ್ಲ ಅಂದ್ಕೊಂಡೇ ಹೋಗಬೇಕಾಗತ್ತೆ, ಯಾಕೆಂದರೆ ಅಷ್ಟು ಪರಿಶುದ್ಧವಾದದ್ದು, ಏನೂ ಇಲ್ಲ ಅದರಲ್ಲಿ, ನಿರ್ಮಲವಾದದ್ದು. ಹಾಗೆ ಹೋದರೆ, ಅಲ್ಲಿ ಏನೂ ಇಲ್ಲ ಅಂದ್ಕೊಂಡು ಹೋದರೆ ಆ ಗ್ಲಾಸು ನಮಗೆ ಹೊಡೆಯುತ್ತೆ. ಅದಕ್ಕೆ ಅಲ್ಲಿ ಗ್ಲಾಸ್ ಇದೆ ಅಂತ ತಿಳಿಸೋದಕ್ಕೆ ಒಂದಷ್ಟು ದಿನಗಳ ಕಾಲ ಚಿತ್ರವನ್ನು ಅಂಟಿಸ್ತಾರಂತೆ. ಯಾವಾಗ ಗ್ಲಾಸ್ ಇದೆ ಅಂತ ಎಲ್ರಿಗೂ ಗೊತ್ತಾಯಿತೋ, ಇದು ಗ್ಲಾಸು ಅಂತ ಗೊತ್ತಾಯಿತೋ, ಆಗ ಅದಕ್ಕೆ ಅಂಟಿಸಿರ್ತಕ್ಕಂಥ ಚಿತ್ರವನ್ನೆಲ್ಲ ತೆಗಿತಾರಂತೆ. ಆವಾಗ ಆ ಗ್ಲಾಸ್ ಎಷ್ಟು ಪರಿಶುದ್ಧವಾಗಿದ್ರೂ ಇಲ್ಲಿ ಗ್ಲಾಸ್ ಇದೆ ಅಂತ ಒಂದು ಜ್ಞಾನ ಬರುತ್ತೆ. ಹೀಗೆ ಪರಮಾತ್ಮನನ್ನು ತಿಳ್ಕೊಳ್ಳೋದಕ್ಕೆ ಅವನ ಗುಣವಿಶೇಷಗಳನ್ನೆಲ್ಲವನ್ನೂ ಆರೋಪ ಮಾಡೋದು, ಆಮೇಲೆ ಅದೆಲ್ಲವೂ ಕೂಡ ಸಗುಣ ರೂಪಕ್ಕೆ ಇರತಕ್ಕಂಥದ್ದು ಅಂತ ಅದನ್ನೆಲ್ಲ ತೆಗೆದ್ರೆ ನಿರ್ಗುಣ ಪರಮಾತ್ಮನ ದರ್ಶನವಾಗತ್ತೆ ಅಂತ. ಇದು ಅಧ್ಯಾರೋಪ ಅಪವಾದ ನ್ಯಾಯದಿಂದ ಶಾಸ್ತ್ರಕಾರರು ತಿಳಿಸ್ಕೊಡೋದಕ್ಕೆ ಹೊರಟಿರ್ತಕ್ಕಂಥ ಒಂದು ತಂತ್ರ, ಉಪಾಯ. ಇದು ಶಿವನ ಮಹಿಮೆಯನ್ನು ಹೇಳ್ತಕ್ಕಂಥದ್ದು. ಶಿವ ಪಂಚಾಕ್ಷರಿಯಲ್ಲಿ ಏನೇನಿದೆ ಅನ್ನೋದನ್ನು ಈ ಶಿವಪುರಾಣ ಮುಂದೆ ಹೇಳುತ್ತೆ. ಇಲ್ಲಿ ಮೊದಲನೇ ಶ್ಲೋಕದಲ್ಲಿ, ಈ ಮೊದಲನೇ ಶ್ಲೋಕವನ್ನು ಒಂದು ಸ್ವಲ್ಪ ವಿವರಿಸ್ತೇನೆ. ನಾಗೇಂದ್ರಹಾರಾಯ ತ್ರಿಲೋಚನಾಯ, ಅವನು ಸರ್ಪಗಳಿಗೆ ಒಡೆಯನಾಗಿರ್ತಕ್ಕಂಥ ಆದಿಶೇಷನನ್ನು ಆಭರಣವನ್ನಾಗಿ ಹೊಂದಿದ್ದಾನೆ. ಇದಕ್ಕೆ ಪುರಾಣದಲ್ಲಿ
ಒಂದು ಹಿನ್ನೆಲೆ ಇದೆ. ಗರುಡ ಎಲ್ಲ ಹಾವುಗಳನ್ನು ಭಕ್ಷಣೆ ಮಾಡಬೇಕು ಅಂತ ಹೊರಟಾಗ ಹಾವುಗಳೆಲ್ಲ ಹೆದರಿ ಶಿವನ ಸಮೀಪಕ್ಕೆ ಹೋಗತ್ತಂತೆ. ಆ ಶಿವ ಆ ಗರುಡನಿಂದ ಹೆದರಿ ಬಂದಿರತಕ್ಕಂತಹ ಸರ್ಪಗಳಿಗೆ ಆಶ್ರಯವನ್ನು ಕೊಟ್ಟ ಅಂತ. ಆ ಆಶ್ರಯವನ್ನು ಹೇಗೆ ಕೊಟ್ಟ ಅಂತಂದರೆ, ಸರ್ಪರಾಜನನ್ನು, ನಾಗೇಂದ್ರನನ್ನು ಹಾರವನ್ನಾಗಿ ಧರಿಸಿದ. ಆಗ ಗರುಡ ಆ ಹಾವನ್ನು ಮುಟ್ಟೋದಕ್ಕೆ ಹೋಗಿಲ್ಲ. ಯಾಕೆಂದರೆ ಶಿವನ ಆಶ್ರಯದಲ್ಲಿರ್ತಕ್ಕಂತಹ ಸರ್ಪ ಅದು ಕಥೆ ಬರುತ್ತೆ. ಆದ್ದರಿಂದ ಅವನು ಆ ಗರುಡನಿಂದ ಹೆದರಿದ ಹಾವುಗಳನ್ನು ತಾನೇ ಆಭರಣವಾಗಿ ಧರಿಸಿ ಆ ಹಾವನ್ನು ರಕ್ಷಣೆ ಮಾಡ್ದ ಅಂತ ಅದೊಂದು ಕಥೆ. ಅದಕ್ಕೆ ಅವನು ನಾಗ ಆಭರಣ ರೂಪದಲ್ಲಿ ಸರ್ಪವನ್ನು ಧರಿಸಿದವನು. ಅಂದರೆ ಸಮಸ್ತ ಚರಾಚರ ವಸ್ತುಗಳಿಗೆ ಸದಾ ರಕ್ಷಣೆಯನ್ನು ನೀಡತಕ್ಕಂಥವನು. ತ್ರಿಲೋಚನಾಯ, ಅವನು 3 ಕಣ್ಣನ್ನು ಉಳ್ಳವನು. ಅವನಿಗೆ ತ್ರಯಂಬಕ ಅಂತಲೂ ಹೇಳ್ತಾರೆ, ತ್ರಿಲೋಚನ, ತ್ರಿನೇತ್ರ ಎಲ್ಲ ಒಂದೇ ಅರ್ಥ. 3 ಕಣ್ಣುಗಳನ್ನು ಹೊಂದಿದ್ದಾನೆ. ಅವನ 2 ಕಣ್ಣುಗಳು ದಿವ್ಯವಾಗಿರ್ತಕ್ಕಂತಹ ತೇಜಸ್ಸನ್ನು ಹೊಂದಿರುವ ಸೂರ್ಯಚಂದ್ರರಿಗೆ ಸಮಾನವಾಗಿರ್ತಕ್ಕಂಥದ್ದು. 3ನೆಯ ಕಣ್ಣು ಅಗ್ನಿಗೆ ಸಮಾನವಾದ್ದು. ಅಗ್ನಿ ಜ್ಞಾನದ ಸ್ವರೂಪ, ಅದು ಜ್ಞಾನನೇತ್ರ, ಶಿವನ ಹಣೆಯಲ್ಲಿರ್ತಕ್ಕಂಥ ಕಣ್ಣು. ಆದ್ದರಿಂದ ಅವನಿಗೆ ಫಾಲನೇತ್ರ ಅಂತಲೂ ಹೇಳ್ತಾರೆ. ಅವನು ಈ 2 ಕಣ್ಣುಗಳಿಂದ, ಅಂದರೆ ಸೂರ್ಯ ಮತ್ತು ಚಂದ್ರನಿಂದ ನಮ್ಮೆಲ್ಲರ ನಿತ್ಯದ ಚರಿತ್ರೆಯನ್ನು ಅಥವಾ ನಡವಳಿಕೆಯನ್ನು ಗಮನಿಸ್ತಾನೆ ಅಂತ ಪುರಾಣ ಹೇಳುತ್ತೆ. ಹಗಲಿನಲ್ಲಿ ಸೂರ್ಯನ ಮೂಲಕವಾಗಿ, ರಾತ್ರಿಯಲ್ಲಿ ಚಂದ್ರನ ಮೂಲಕವಾಗಿ ನೋಡ್ತಾ ಇರ್ತಾನೆ ಭಗವಂತ ಅಂತ. ಇದನ್ನು ಯಾಕೆ ಹೇಳ್ತಾರೆ ಅಂತಂದರೆ, ನಾವು ಯಾವಾಗಲೂ ಕೂಡ ನಮ್ಮನ್ನು, ನಾವು ಮಾಡ್ತಕ್ಕಂಥ ಕೆಲಸವನ್ನು, ನಾವು ಮಾಡ್ತಕ್ಕಂತಹ ಯಾವುದೇ ಒಂದು ಕ್ರಿಯೆಯನ್ನು ಯಾರೂ ನೋಡೋದಿಲ್ಲ ಅಂತ ಹೇಳಬಾರ್ದು. ಪರಮಾತ್ಮ ನೋಡ್ತಾ ಇರ್ತಾನೆ. ಪರಮಾತ್ಮ ಹೇಗೆ ನೋಡ್ತಾ ಇರ್ತಾನೆ ಅಂದರೆ ಹೀಗೆ ನೋಡ್ತಾನೆ ಅಂತ. ಅದಕ್ಕೆ ಅವನಿಗೆ 2 ಕಣ್ಣುಗಳು ಸೂರ್ಯ ಮತ್ತು ಚಂದ್ರರ ಸ್ವರೂಪ, ಹಣೆಗಣ್ಣು ಜ್ಞಾನ ಸ್ವರೂಪವಾಗಿದೆ. ಭಸ್ಮ ಅಂಗರಾಗಾಯ, ಅವನು ಲೇಪಿಸಿಕೊಳ್ತಕ್ಕಂತಹದ್ದು. ಅಂಗರಾಗ ಅಂದರೆ ಶರೀರಕ್ಕೆ ಸುಗಂಧ ದ್ರವ್ಯವನ್ನು ಲೇಪಿಸ್ತಕ್ಕಂಥ ಒಂದು ದ್ರವ್ಯ ಅಂಗಗಳಿಗೆ. ಅವನು ಭಸ್ಮವನ್ನೇ ಆ ಅಂಗರಾಗವನ್ನಾಗಿ ಧರಿಸಿದ್ದಾನೆ. ಅದು ಪುರಾಣಗಳಲ್ಲಿ ಬರುತ್ತೆ, ಸ್ಮಶಾನ ಭಸ್ಮವನ್ನು ಲೇಪಿಸ್ತಾನೆ ಅಂತ. ಸ್ಮಶಾನದಲ್ಲಿರುವ ಭಸ್ಮವನ್ನೇ ಅವನು ಲೇಪಿಸ್ತಾನೆ, ಯಾಕೆಂದರೆ ಅವನು ಲಯಕರ್ತ ಇತ್ಯಾದಿ ಬರುತ್ತೆ, ಸ್ಮಶಾನವಾಸಿ ಅಂತ ಬರುತ್ತೆ. ಅದಕ್ಕೆ ಪುರಾಣದಲ್ಲಿ ಇರತಕ್ಕಂತಹ ಒಂದು ಸಣ್ಣ ಸಂದರ್ಭ ಅಂದರೆ, ಸತೀದೇವಿ ಮರಣ ಹೊಂದಿದ ನಂತರ ಅವಳ ಭಸ್ಮವನ್ನು ಅತ್ಯಂತ ಪ್ರೀತಿಪಾತ್ರಳಾಗಿದ್ದರು ಶಿವನಿಗೆ. ಅವನು ಆ ಭಸ್ಮವನ್ನು ಅದರ ಅತ್ಯಂತ ಪ್ರೀತಿಯ ಸಂಕೇತವಾಗಿ ಧರಿಸ್ದ ಅಂತ ಒಂದು ಕಡೆ ಪುರಾಣದಲ್ಲಿ ಬರುತ್ತೆ ಅಂತ. ಮತ್ತು ಅದೇ ಅಸ್ಥಿಯನ್ನು ಮಾಲಾರೂಪದಲ್ಲಿ ಧರಿಸಿರ್ತಾನೆ ಅಂತಲೂ ಒಂದು ಕಡೆಗೆ ಪುರಾಣದಲ್ಲಿದೆ. ಅದಕ್ಕೆ ಆ ಭಸ್ಮವನ್ನು ಯಾವಾಗಲೂ ಅವನು ಧರಿಸ್ತಾನೆ ಅಂತ. ಮಹೇಶ್ವರ ಅಂದರೆ ಎಲ್ಲರಿಗೂ ಒಡೆಯನಾಗಿರ್ತಕ್ಕಂಥವನು, ಸಮಸ್ತ ಪ್ರಪಂಚಕ್ಕೂ ಒಡೆಯ. ಅಂದರೆ ಅದೆಲ್ಲವನ್ನೂ ಸೃಷ್ಟಿ ಮಾಡುವವನು, ನಡೆಸ್ಕೊಂಡು ಹೋಗುವವನು, ಮತ್ತು ಅದನ್ನು ನಾಶಗೊಳಿಸುವವನು. ಆದ್ದರಿಂದ ಅವನು ಒಡೆಯ ಅಂದ ತಕ್ಷಣ ಸೃಷ್ಟಿಗೂ ಕಾರಣೀಭೂತನಾಗಿದ್ದಾನೆ, ರಕ್ಷಣೆಗೂ ಕಾರಣೀಭೂತನಾಗಿದ್ದಾನೆ, ಪಾಲನೆಗೆ, ಮತ್ತು ಅವನಿಗೆ ಆ ಜನ್ಮವನ್ನು ಮುಗಿಸೋದಕ್ಕೂ ಕೂಡ ಅವನೇ ಕಾರಣ ಅಂತ. ಆದ್ದರಿಂದ ಅವನು ಎಲ್ಲದಕ್ಕೂ ಈಶ, ಎಲ್ಲ ಸೃಷ್ಟಿಗೂ ಕಾರಣೀಭೂತನಾದವನು. ನಿತ್ಯವಾಗಿ ಇರತಕ್ಕಂಥವನು. ನಿತ್ಯ ಅಂದರೆ ಶಾಶ್ವತ ಅಂತ. ಯಾವುದಕ್ಕೆ ಜನ್ಮ ಮರಣ ಇರುತ್ತೋ ಅದು ನಿತ್ಯವಲ್ಲ. ಯಾವುದು ಪರಿಣಾಮವನ್ನು ಹೊಂದುತ್ತೋ ಅದು ನಿತ್ಯವಾಗಿರೋದಿಲ್ಲ. ನಿನ್ನೆ ಒಂದು ರೀತಿ ಇದ್ದರೆ ಇವತ್ತೊಂದು ರೀತಿ ಇರುತ್ತೆ, ನಾಶವಾಗತ್ತೆ. ನಿತ್ಯ ಅಂದರೆ ಶಾಶ್ವತವಾಗಿರ್ತಕ್ಕಂಥದ್ದು. ಇವೆಲ್ಲವನ್ನೂ ಕೂಡ, ಪ್ರಪಂಚದಲ್ಲಿ ಕಾಣುವ ಎಲ್ಲ ವಸ್ತುಗಳನ್ನು ಕೂಡ ಅದು ನಿತ್ಯವಾದದ್ದಲ್ಲ, ಅನಿತ್ಯ ಅಂತ ನಮಗೆ ಬಂದಾಗ ನಿತ್ಯವಾದ ವಸ್ತು ಯಾವುದು ಅಂತ ಗೊತ್ತಾಗತ್ತೆ. ಪರಿಶುದ್ಧನು. ಪರಿಶುದ್ಧ ಅಂದ ತಕ್ಷಣ ರಾಗದ್ವೇಷಾದಿಗಳು ಯಾವುದೂ ಇಲ್ಲ ಅಷ್ಟೇ ಅಲ್ಲ, ಅವನಿಗೆ ಯಾವ ಲೇಪವೂ ಇಲ್ಲ, ಅವನಿಗೆ ಯಾವ ಕ್ರಿಯೆಯೂ ಇಲ್ಲ, ಅವನಿಗೆ ಯಾವ ರೂಪ ಮತ್ತು
ಆಕಾರ ಬಣ್ಣ ಇತ್ಯಾದಿ ಯಾವುದೂ ಇಲ್ಲ, ಅಂತಹ ಶುದ್ಧ, ಸ್ಫಟಿಕದಂತೆ ಶುದ್ಧನಾಗಿರ್ತಕ್ಕಂಥವನು. ದಿಗಂಬರಾಯ, ದಿಕ್ಕೇ ಅಂಬರವಾಗಿ ಉಳ್ಳವನು. ದಿಕ್ ಅಂಬರ, ಅಂಬರ ಅಂದರೆ ಬಟ್ಟೆ ಅಂತ, ದಿಕ್ಕಂದರೆ ದಿಕ್ಕುಗಳು. ವಸ್ತುತಃ ದಿಕ್ಕುಗಳೂ ಇಲ್ಲ. ನಾವು ಪೃಥ್ವಿಯಲ್ಲಿದ್ದವರು ಸೂರ್ಯನ ಉದಯ ಮತ್ತು ಸೂರ್ಯಾಸ್ತವನ್ನು ಆಧಾರವಾಗಿಟ್ಕೊಂಡು ನಾವು ದಶ ದಿಕ್ಕುಗಳನ್ನು ಹೇಳ್ತೇವೆ. ವಸ್ತುತಃ ಭಗವಂತನಿಗೆ ದಿಕ್ಕುಗಳು ಇಲ್ಲ, ಸರ್ವವ್ಯಾಪಿ, ಆಕಾಶ ಸ್ವರೂಪ. ನಮ್ಮ ದೃಷ್ಟಿಯಲ್ಲಿ, ನಾವು ಭಗವಂತನನ್ನು ಅನುಸಂಧಾನ ಮಾಡುವ ದೃಷ್ಟಿಯಲ್ಲಿ ಅವನಿಗೆ ದಿಕ್ಕೇ ಅಂಬರ ಅಂದರೆ ಎಲ್ಲ ಕಡೆಗೂ ವ್ಯಾಪಿಸಿದವನು ಅಂತ. ಶಿವನಿಗೆ ಸರ್ವವ್ಯಾಪಿಯಾಗಿದ್ದರಿಂದ, ಎಲ್ಲ ಕಡೆಗೂ ಇರ್ತಾ ಇರೋದರಿಂದ, ಆಕಾಶ ಸ್ವರೂಪನಾಗಿದ್ದರಿಂದ, ಆ ಆಕಾಶಕ್ಕೆ ನಾವು ಹೇಗೆ ಬಟ್ಟೆಯಿಂದ ಅಲಂಕಾರ ಮಾಡೋದಕ್ಕಾಗೋದಿಲ್ವೋ ಹಾಗೆ ಶಿವನಿಗೂ ಕೂಡ ನಾವು ಒಂದು ಬಟ್ಟೆಯನ್ನು ಧರಿಸಿ ಅಲಂಕಾರ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಅವನಿಗೆ ಲಿಂಗಸ್ವರೂಪ. ಅವನಿಗೆ ಬೇರೆಲ್ಲ ದೇವತೆಗಳಾಗಿ ವಿಷ್ಣು, ಬೇರೆಲ್ಲ ದೇವತೆಗಳಿಗೆ ಅಲಂಕಾರ ಮಾಡಿ ನಾವು ನೋಡಿ ಆನಂದ ಪಡ್ತೇವೆ, ಧ್ಯಾನ ಮಾಡ್ತೇವೆ, ಪೂಜೆ ಮಾಡ್ತೇವೆ. ಆದರೆ ಶಿವನಿಗೆ ಹಾಗಿಲ್ಲ. ಯಾಕೆಂದರೆ ಅವನು ಸರ್ವವ್ಯಾಪಿಯಾಗಿದ್ದರಿಂದ ಅವನಿಗೆ ದಿಕ್ಕೇ ಅಂಬರ, ಬಟ್ಟೆಯೇ ಅಂಬರ. ಆದ್ದರಿಂದ ಅವನು ಲಿಂಗಸ್ವರೂಪ. ಅದಕ್ಕೆ ಲಿಂಗಕ್ಕೆ ಬಟ್ಟೆ ಹಾಕಿ ಅಲಂಕಾರ ಮಾಡೋದು ಅಂತ ಇಲ್ಲ. ಅವನು ದಿಗಂಬರ, ಸರ್ವವ್ಯಾಪಿ ಎಂಬ ಅರ್ಥದಲ್ಲಿ. ತಸ್ಮೈ ನಕಾರಾಯ ನಮಃ ಶಿವಾಯ, ಅಂತಹ ನಕಾರ ಸ್ವರೂಪಿಯಾದವನಿಗೆ ನಮಸ್ಕಾರ ಮಾಡ್ತೇನೆ. ಇಲ್ಲಿ ನಕಾರ ಸ್ವರೂಪ ಅಂದರೆ ಹೇಗೆ? ನಮಃ ಶಿವಾಯ ಎಂಬ ಅತ್ಯಂತ ಶ್ರೇಷ್ಠವಾದ ಶಿವಪಂಚಾಕ್ಷರಿ ಮಂತ್ರದಲ್ಲಿ ಇರುವ ಮೊದಲನೇ ಅಕ್ಷರ ಸ್ವರೂಪದಲ್ಲಿದ್ದವನು ಅಂತ ಒಂದು ಅರ್ಥ. ಇನ್ನೊಂದು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ರೆ ಇನ್ನೊಂದು ಅರ್ಥ ಕಾಣ್ಬೋದು. ನಕಾರ ರೂಪ ಅಂದರೆ ಹೇಗೆ? ಅಲ್ಲಿ ಕಾಮಧೇನು ತಂತ್ರದಲ್ಲಿ ಒಂದು ಶ್ಲೋಕ ಇದೆ. ನಕಾರಂ ಶೃಣು ಚಾರ್ವಂಗಿ ಕೋಟಿ ವಿದ್ಯುಲ್ಲತಾಕೃತಿಂ ಪಂಚದೇವಮಯಂ ವರ್ಣಂ ಸ್ವಯಂ ಪರಮಕುಂಡಲಿ ಪಂಚಪ್ರಾಣಾತ್ಮಕಂ ವರ್ಣಂ ಹೃದಯ ಭಾವಯ ಪಾರ್ವತಿ. ಇದು ಪಂಚವರ್ಣಾತ್ಮಕವಾಗಿರ್ತಕ್ಕಂಥದ್ದು. ಅದರಲ್ಲಿ ನಕಾರದಲ್ಲಿ ಮತ್ತೆ ಪಂಚವರ್ಣಗಳು, ಅದರ ತತ್ವವು ಸೇರಿಕೊಂಡಿದೆ. ಅದು ಕೋಟಿ ವಿದ್ಯುಲ್ಲತಾಕೃತಿಂ, 1,000,000 ವಿದ್ಯುತ್ ಲತೆಯಿಂದ ಬಂದ ಪ್ರಕಾಶ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ನಕಾರ. ಅದು ಪಂಚದೇವಮಯಂ, ಈ ಶಿವನ ಪಂಚಮೂರ್ತಿಗಳು ಅದರಲ್ಲಿ ಇರತಕ್ಕಂಥದ್ದು. ಅಂತಹ ನಕಾರ ಸ್ವರೂಪದಲ್ಲಿ ಇದ್ದವನು. ನಕಾರವನ್ನೇ ನಾವು ಈ ಅರ್ಥದಲ್ಲಿ ಪಂಚದೇವ ಅಂದರೆ ಪಂಚಮುಖದಲ್ಲಿ ಇರತಕ್ಕಂತಹ ಪರಮಾತ್ಮ, ಅವನನ್ನು ಧ್ಯಾನ ಮಾಡಬೇಕು ಅಂತ. ಅದಕ್ಕೆ ನಕಾರ ಸ್ವರೂಪ. ನಕಾರ ಅಂದರೆ ನಿಷೇಧಾರ್ಥದಲ್ಲೂ ಇದೆ. ನಾವು ಎಲ್ಲವನ್ನೂ ನೇತಿ ಹೇಳ್ಕೊಂಡು ಹೋದರೆ ಕೊನೆಗೆ ಯಾವುದು ಉಳಿಯುತ್ತೋ ಅದೇ ಪರತತ್ವ. ನಕಾರ ಸ್ವರೂಪದಲ್ಲಿ ನಾವು ಯಾವುದನ್ನು ನಿಷೇಧ ಮಾಡ್ತೇವೆಯೋ ಅದು ಅವಂದೇ ಸ್ವರೂಪ. ನಿಷೇಧ ಮಾಡಿ ಉಳಿದಿರ್ತಕ್ಕಂಥದ್ದು ಅವಂದೇ ಸ್ವರೂಪ. ಅಕ್ಕಿಯನ್ನು ಪಡಿಬೇಕಾದವನು ಅವನು ಹೊಲದಲ್ಲಿ ಭತ್ತದ ಗಿಡವನ್ನು ಕತ್ತರಿಸಿ ಅದು ಅಕ್ಕಿಯಲ್ಲ ಅಂತ ಬಿಟ್ಟು ಬರ್ತಾನೆ, ಅಥವಾ ತೆಗೆದುಕೊಂಡು ಬಂದು ಅದನ್ನು ಬೇರ್ಪಡಿಸ್ತಾನೆ. ಭತ್ತ ನೋಡ್ತಾನೆ, ಭತ್ತವೂ ಅಕ್ಕಿಯಲ್ಲ, ಅದನ್ನು ಬೇರ್ಪಡಿಸ್ತಾನೆ, ಅದು ಹೊಟ್ಟಾಗಿ ಹೋಗುತ್ತೆ. ಅಕ್ಕಿ ತರ್ತಾನೆ, ಅಕ್ಕಿ ತಂದಾಗ ಅದರಲ್ಲಿ ಕೆಲವು ಭತ್ತಗಳು ಇರುತ್ತೆ, ಆ ಭತ್ತವನ್ನೆಲ್ಲ ಮತ್ತೆ ತೆಗೆದುಹಾಕ್ತಾನೆ, ಅಲ್ಲಿ ನೋಡ್ತಾನೆ ಅದು ಅಕ್ಕಿ ಸಿಗತ್ತೆ. ಅದಕ್ಕೆ ನೇತಿ ಎಂಬತಕ್ಕಂಥ ಈ ತತ್ವದಲ್ಲಿ ನಾವು ಕಣ್ಣಿ ಕಾಣಿಸ್ತಕ್ಕಂತಹ ಈ ಮಿಥ್ಯಾಸ್ವರೂಪವಾಗಿರ್ತಕ್ಕಂಥ ಈ ಪ್ರಪಂಚ ಅಲ್ಲ, ಇದು ಪರಮಾತ್ಮ ಅಲ್ಲ, ಇದು ಶಿವ ಅಲ್ಲ, ಇದು ಬ್ರಹ್ಮವಸ್ತು ಅಲ್ಲ ಅಂತ ನೇತಿ ಅಂತ ಹೇಳ್ತಾ ಬಂದಾಗ ಯಾವ ನಕಾರವನ್ನು ಯಾವ ವಸ್ತುವಿಗೆ ನಾವು ಹೇಳ್ತೇವೋ, ಯಾವ ನಿಷೇಧವನ್ನು ಯಾವ ವಸ್ತುವಿಗೆ ಹೇಳ್ತೇವೋ ಅದೇ ಸ್ವರೂಪದಲ್ಲಿರ್ತಕ್ಕಂಥದ್ದು, ಅದನ್ನು ಬಿಟ್ಟು ಉಳಿದಿರ್ತಕ್ಕಂಥದ್ದು ಶಿವವಸ್ತು ಅಥವಾ ಬ್ರಹ್ಮವಸ್ತು. ಅದಕ್ಕೆ ನಕಾರ ಸ್ವರೂಪ ಅಂತಲೂ ಅರ್ಥ ಮಾಡಬಹುದೇನೋ ಅಂತ. ಆದ್ದರಿಂದ ನಮಃ ಶಿವಾಯ ನಕಾರಾಯ, ನಕಾರ ಸ್ವರೂಪಿಯಾಗಿರ್ತಕ್ಕಂತಹ ಶಿವನಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳುವುದರೊಂದಿಗೆ ಉಭಯ ಶ್ರೀಗಳವರಿಗೆ ವಂದಿಸುತ್ತಾ ಇಂದಿನ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ.
ಎಲ್ರಿಗೂ ಶುಭವಾಗಲಿ. ಒಳ್ಳೆಯದಾಗ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಹಾರತ್ನಪೀಠೆ ಶುಭೆ ಕಲ್ಪಮೂಲೆ ಸುಖಾಸೀನಮಾದಿತ್ಯಕೋಟಿಪ್ರಕಾಶಂ ಸದಾ ಜಾನಕೀ ಲಕ್ಷ್ಮಣೋಪೇತಮೇಕಂ ಸದಾ ರಾಮಚಂದ್ರಂ ಭಜೇಹಂ ಭಜೇಹಂ. ಸ್ವಪಾದಪಂಕೇರುಹನಮ್ರಪಂಕವಿನಾಶದಕ್ಷೈರ್ಗುರುಭಿः ಸುಪೂಜಿತಂ ಶಂಕಾಸ್ಫಟಂಕಾಯಿತಪಾದಪಂಕಜಂ ಶ್ರೀಶಂಕರಾರ್ಯಂ ಸತತಂ ನಮಾಮಿ. ನಮ್ಮ ಈಗಿನ ಮಹಾರಾಷ್ಟ್ರ ದೇಶದಲ್ಲಿ ಬರುತ್ತೆ ದೇವಗಿರಿ. ಈ ದೇವಗಿರಿಯಲ್ಲಿ ಸುಧರ್ಮ ಅಂತ ಒಬ್ಬ ಬ್ರಾಹ್ಮಣ, ಅತ್ಯಂತ ಧರ್ಮಿಷ್ಠ, ಸದಾಶಿವ ಪೂಜೆಯಲ್ಲೇ ರತನಾಗಿರತಕ್ಕಂಥ ಒಬ್ಬ ಶ್ರೇಷ್ಠನಾದ ವ್ಯಕ್ತಿ. ಅವನಿಗೆ ಸುದೇಹ ಅಂತ ಪತ್ನಿ. ಆಕೆಯೂ ಕೂಡ ಅತ್ಯಂತ ಸತ್ವಗುಣ ಸಂಪನ್ನೆ ಮತ್ತು ಶಿವಪೂಜೆಯಲ್ಲಿ ಆಕೆಯೂ ಕೂಡ ಆಸಕ್ತಿ. ಇಬ್ಬರೂ ಕೂಡ ದಂಪತಿಗಳು ಬಹಳ ವರ್ಷಗಳ ಕಾಲ ಶಿವನ ಪೂಜೆಯನ್ನು ಮಾಡ್ತಾನೆ ಜೀವನವನ್ನು ಸಾಗಿಸಿಕೊಂಡು ಬರ್ತಾ ಇದ್ದಾರೆ. ಆದರೆ ಮಕ್ಕಳಾಗಲಿಲ್ಲ. ಸಹಜವಾಗಿಯೂ ಮಕ್ಕಳಾಗಲಿಲ್ಲ ಅಂತಂದಾಗ ಪತ್ನಿಯಾದವಳು ಸ್ವಲ್ಪ ದುಃಖಕ್ಕೊಳಗಾಗೋದು ಎಲ್ಲ ಕಡೆ ನಾವು ಕಾಣ್ತೇವೆ. ಬಹಳ ಕಾಲ ಮಕ್ಕಳಾಗದೇ ಇರೋದರಿಂದ ಈ ಸುದೇಹ ಅನ್ನುವ ಸುಧರ್ಮನ ಪತ್ನಿಯು ಕೂಡ ಸ್ವಲ್ಪ ದುಃಖವಾಯಿತಂತೆ ಮತ್ತು ಗಂಡನ ಬಳಿ ಬಂದು ಹೇಳಿಕೊಂಡ್ಳು. ಆಗ ಸುಧರ್ಮ ಅಂದ, ಪರಮೇಶ್ವರನ ಇಚ್ಛೆ, ಸಂತಾನ ಕೊಡಬೇಕು ಅಂತಿದ್ದರೆ ಅನುಗ್ರಹ ಆಗ್ತಿತ್ತು, ಅಥವಾ ಇನ್ನು ಮುಂದಾದರೂ ಆಗ್ಬೋದು. ಅದಕ್ಕೆ ನಾವು ಯಾತಕ್ಕೆ ಅಷ್ಟೊಂದು ಗಾಬರಿ ಆಗೋದು? ನಾವು ನಮ್ಮ ಕರ್ತವ್ಯ ಮಾಡೋಣ, ಶಿವನನ್ನು ನಂಬಿ ನಾವು ಹೊರಟಿದ್ದೇವೆ, ಆ ನಂಬಿಕೆಯನ್ನು ಮುಂದುವರಿಸೋಣ ಅಂತೆಲ್ಲ ಬಹಳ ಸಮಾಧಾನ ಹೇಳಿದ. ಆಕೆಗೂ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಯ್ತಂತೆ, ಶಿವಪುರಾಣ ಹೇಳುತ್ತೆ. ಆದರೆ ಈ ಸಮಾಜ ಅಂದಮೇಲೆ ಇದೊಂದು ಸ್ವಲ್ಪ ಇಕ್ಕಟ್ಟಿರುತ್ತೆ. ಸಾಮಾನ್ಯವಾಗಿ ಭಾಳ ಚೆನ್ನಾಗಿ ಹೇಳುತ್ತೆ ಶಿವಪುರಾಣದನ್ನು. ಆಕೆಯೊಬ್ಬಳು ಗೆಳತಿ. ಆ ಗೆಳತಿ ಈ ಸುದೇಹ ಜೊತೆಗೆ ಮಾತುಕತೆ ಆಡುವಾಗ ವಿಶೇಷವಾಗಿ ಒಂಥರ ನಿಂದನೆ ಮಾಡಿಬಿಟ್ಲು. ನೀನು ಹೇಳಿ ಕೇಳಿ ಬಂಜೆ ಇದ್ದೀಯಾ, ಏನು ಪ್ರಯೋಜನ ಆಯಿತು? ಮನುಷ್ಯನಾಗಿ ಅದರ ಸ್ತ್ರೀಯಾಗಿ ಹುಟ್ಟಿ ಎಲ್ಲ ವ್ಯರ್ಥವಾಗೋಯಿತು. ನಿನ್ನ ಸಂಪತ್ತಿನ ಯಾರಿಗೆ ಇದು ಹೋಗುತ್ತೆ? ಇದು ಮಕ್ಕಳಿಲ್ಲ, ಎಂಥದೂ ಇಲ್ಲ. ಹಾಗೆ ಹೀಗೆ ಅಂತ ಧಿಕ್ 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 ಅಂತ ಹೇಳಿದ್ಲಂತೆ. ನಿನಗೂ ಧಿಕ್ಕಾರವಿರಲಿ, ನಿನ್ನ ಸಂಪತ್ತಿಗೂ ಧಿಕ್ಕಾರವಿರಲಿ ಅಂತ ಎಲ್ಲದಕ್ಕೂ ಧಿಕ್ ಧಿಕ್ ಅಂತ ಹೇಳಿದ್ಲು ಅಂತ ಹೇಳುತ್ತೆ ಶಿವಪುರಾಣ. ಆಗ ಸುದೇಹ ಇನ್ನೂ ಚಿಂತೆಗೊಳಗಾಗ್ಬಿಟ್ಲು. ಅಲ್ಲಿ ತನಕ ಸ್ವಲ್ಪ ಚಿಂತೆ ಇತ್ತು, ಗಂಡನಿಗೆ ಹೇಳಿದ್ಲು, ಗಂಡ ಸಮಾಧಾನ ಹೇಳಿದ್ರು, ಇದೆಲ್ಲ ಆಗ್ತಾಯಿತ್ತು. ಯಾವಾಗ ಈ ಮಾತು ಆಕೆ ಹೇಳಿದ್ಲು, ಆಗ ಬಂದು ಮತ್ತೆ ಸುಧರ್ಮನಿಗೆ ಹೇಳ್ತಾಳೆ, ಇಲ್ಲ, ಈ ಥರ ಸಮಾಜದಲ್ಲಿ ಜನ ಎಲ್ಲ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ, ಅದಕ್ಕಾಗಿ ಸಂತಾನ ಬೇಕೇ ಬೇಕು. ಇಲ್ಲಿ ನಾನು ಒಂದು ವಿಶೇಷ ಅಂಶವನ್ನು ಹೇಳಬೇಕು. ನಮ್ಮ ಜ್ಯೋತಿರ್ಲಿಂಗಕ್ಕೂ ಅದಕ್ಕೂ ವಿಶೇಷವಾದ ಸಂಬಂಧ ಇಲ್ಲದೆ ಹೋದರೂ ಕೂಡ ನಮ್ಮ ಪುರಾಣಗಳು ಎಂತೆಂಥ ವಿಚಾರವನ್ನು ಹೇಳ್ತವೆ ಮತ್ತು ಯಾವ ಕಾರಣಕ್ಕಾಗಿ ಹೇಳ್ತವೆ, ಇದನ್ನೆಲ್ಲ ಮನಸ್ಸಿಗೆ ತಂದುಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತ. ಈ ಸುಧರ್ಮ ಪರಮೇಶ್ವರನಲ್ಲಿ ಇಷ್ಟೊಂದು ನಂಬಿಕೆ ಅವನಿಗೆ, ಮತ್ತು ಸನಾತನ ಧರ್ಮದಲ್ಲಿ ಕೂಡ ಅಚಲವಾದ ಶ್ರದ್ಧೆ, ನಿಷ್ಠೆ. ಮತ್ತೆ ಬಂದು ಆಕೆ ಕೇಳಿದಾಗ ಒಂದು ಉಪಾಯ ಮಾಡಿದಂತೆ.
ಅಗ್ನೇರಗ್ರೇ ಅಕ್ಷಿಪತ್ ಪುಷ್ಪದ್ವಯಂ ವಿಪ್ರೋ ಹ್ಯತಂದ್ರಿತಃ ಮನಸಾ ದಕ್ಷಿಣಂ ಪುಷ್ಪಂ ತಮ್ಮೇನೆ ಪುತ್ರಕಾಮದಂ ಅಂತ ಹೇಳುತ್ತೆ ಶಿವಪುರಾಣ. ಇದರ ತಾತ್ಪರ್ಯ ಏನು ಅಂದರೆ, ತಾನು ಉಪಾಸನೆ ಮಾಡ್ತಕ್ಕಂಥ ಅಗ್ನಿ, ಆ ಅಗ್ನಿಯ ಮುಂದೆ 2 ಹೂಗಳನ್ನು ಇಟ್ಟಂತೆ. 2 ಹೂಗಳನ್ನು ಇಟ್ಟು ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿ ಹೇಳಿದಂತೆ, ಈಗ ಬಲ ದಕ್ಷಿಣ ದಿಕ್ಕಿನಲ್ಲಿರ್ತಕ್ಕಂಥ ಪುಷ್ಪವನ್ನು ಒಂದು ವೇಳೆ ನನ್ನ ಪತ್ನಿ ಸ್ವೀಕಾರ ಮಾಡಿದ್ದೇ ಆದರೆ ಖಂಡಿತ ಸಂತಾನ ಆಗುತ್ತೆ ಅಂತ ತೀರ್ಮಾನ, ಇಲ್ಲ ಅಂದರೆ ಸಂತಾನ ಎಷ್ಟು ಮಾತ್ರಕ್ಕೂ ಆಗೋದಿಲ್ಲ ಅಂತ ತೀರ್ಮಾನ. ಇದು ನೀನೇ ಹೇಳಬೇಕು ಪರಮಾತ್ಮ, ಬೇರೆ ದಾರಿ ಇಲ್ಲ ಅಂತ 2 ಪುಷ್ಪವನ್ನು ತೆಗೆದಿಟ್ಟನಂತೆ. ಈ ಘಟನೆ ಶಿವಪುರಾಣ ಹೇಳುತ್ತೆ. ಈ ಪ್ರಸಾದ ನೋಡೋದು ಇತ್ಯಾದಿ ಇತ್ಯಾದಿ ನಮ್ಮ ಜನ ಇವತ್ತು ಕೂಡ ಏನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಸಮಾಜದಲ್ಲಿ, ನಾನಾ ರೀತಿ ಇದೆ, ಇದು ಒಂದೇ ರೀತಿ ಅಂತೇನಿಲ್ಲ. ಆದರೆ ಶಿವಪುರಾಣ ಈ ಸುಧರ್ಮ ಮಾಡಿದಂಥ ಈ ಪ್ರಸಾದ ನೋಡೋ ವಿಚಾರವನ್ನು ಭಾಳ ಸ್ಪಷ್ಟವಾಗಿ ಹೇಳುತ್ತೆ. ಆಕೆಯನ್ನು ಮಾಡಿದ್ಲು, ಆಕೆ ಏನು ಗೊತ್ತಿಲ್ಲ, ಇವ ಮನಸ್ಸನ್ನು ಪ್ರಾರ್ಥನೆ ಮಾಡಿದ್ದಾನೆ, 2 ಪುಷ್ಪ ಮುಂದೆ ಇಟ್ಟಿದ್ದಾನೆ. ಆಕೆ ಎಡಬದಿಯಲ್ಲಿದ್ದ ಹೂವನ್ನೇ ತೊಗೊಂಡ್ಬಿಟ್ಲಂತೆ. ಈ ದಕ್ಷಿಣ ಹೂವಿನಲ್ಲಿ ಬಲಬದಿಯಲ್ಲಿದ್ದ ಹೂವಿನಲ್ಲಿ ಅವ ಸಂಕಲ್ಪ ಮಾಡಿದ್ದಾನೆ ಅನ್ನೋದು ಆಕೆಗೆ ಮನಸ್ಸಿಗೆ ಬರಲೇ ಇಲ್ಲ. ಎಡಬದಿ ಹೂ ತೊಗೊಂಡು ಆಗ ಸುಧರ್ಮ ತೀರ್ಮಾನ ಮಾಡಿಬಿಟ್ಟ, ಇಲ್ಲ ಸಂತಾನ ಆಗೋದಕ್ಕೆ ಸಾಧ್ಯವೇ ಇಲ್ಲ, ಪರಮೇಶ್ವರನ ಪ್ರಸಾದ ಬರಲಿಲ್ಲ ಅಂದಮೇಲೆ ಇನ್ನು ಸಂತಾನದ ಮಾತು ದೂರವೇ ಉಳೀತು ಅಂತ ಮತ್ತೆ ಆಕೆಗೆ ಸಮಾಧಾನ ಎಲ್ಲ ಮಾಡಲಿಕ್ಕೆ ಹೊರಟನಂತೆ. ಆಕೆ ಅದನ್ನು ಒಪ್ಪಲಿಲ್ಲ. ಸಮಾಜದಲ್ಲಿ ಈ ಥರ ಎಲ್ಲ ನಿಂದನೆಗಳು ಇತ್ಯಾದಿಗಳೆಲ್ಲ ಬರೋದರಿಂದ ಏನಾರೊಂದು ಆಗಲೇಬೇಕು ಅಂತ ತೀರ್ಮಾನ ಮಾಡಿದ್ರಿಂದ ಆಕೆ ವಿಶೇಷವಾಗಿ ಒಂದು ಆಗ್ರಹವನ್ನು ಮಾಡ್ತಾಳೆ. ಆಗಲಿ ನನ್ನ ಒಂದು ವಿಷಯದಲ್ಲಿ ಸಂತಾನ ಆಗದೇ ಹೋದರೂ ಕೂಡ ನಾನು ಒಪ್ತೇನೆ, ನೀನು ಇನ್ನೊಂದು ಮದುವೆ ಆಗಿಬಿಡು, ಆಕೆಯಲ್ಲಿ ಸಂತಾನ ಆಗಲಿ, ಹಾಗಾದರೂ ಪರವಾಗಿಲ್ಲ ಅಂತ ಕೇಳ್ತಾಳೆ ಆ ಸುದೇಹ. ಅವ ಸಾಮಾನ್ಯ ಅಲ್ಲ, ಸುಧರ್ಮ ಅನ್ನತಕ್ಕಂಥ ಅವ ಭಾಳ ಸ್ಪಷ್ಟವಾಗಿ ಹೇಳಿದ, ಮದುವೆ ಆಗುವುದೇನು ದೊಡ್ಡ ವಿಷಯವಲ್ಲ, ಸಂತಾನ ಪಡೆಯುವುದು ದೊಡ್ಡ ವಿಷಯವಲ್ಲ, ಆದರೆ ನಾಳೆ ಸಂತಾನ ಆದ ಮೇಲೆ ನೀವಿಬ್ಬರು ಹೇಗೆ ಬದುಕ್ತೀರಾ, ಆ ಸಂತಾನವನ್ನು ನೋಡಿ, ಆ ಮಗುವನ್ನು ನೋಡಿ, ಆಮೇಲೆ ಅದು ಇದು ಇನ್ನೊಂದು ಮತ್ತೊಂದು ಪರಸ್ಪರ ಜಗಳ ಶುರು ಆಯಿತು ಅಂತಂದರೆ ಇದಕ್ಕೆ ಇತಿಮಿತಿ ಏನಾರಿದೆ. ಹಾಗಾಗಿ ಇನ್ನೊಂದು ಮದುವೆ ಆಗದೇ ಇರೋದು ಒಳ್ಳೆಯದು, ಸಂತಾನ ಇಲ್ಲ ಅನ್ನೋದೇ ಒಂದು ವಿಶೇಷವಾದಂಥ ನಮಗೆ ಅನುಗ್ರಹ ಅಂತ ತಿಳ್ಕೊಂಡು ನಾವು ಮುಂದೆ ಹೋಗೋದು ಒಳ್ಳೆಯದು ಅಂತ ಪರಿಪರಿಯಾಗಿ ಹೇಳ್ಕೊಂಡ. ಆಕೆ ಹೇಳಿದ್ಲು, ನನ್ನ ಬಗ್ಗೆ ಅಷ್ಟೊಂದು ನಂಬಿಕೆ ಇಲ್ವೇ, ನಾನು ಇಷ್ಟು ದಿವಸ ನಿಮ್ಮೊಟ್ಟಿಗಿದ್ದು ನಾನು ಜಗಳ ಮಾಡೋಳೆ, ನಾನು ಜಗಳ ಮಾಡೋದು ಖಂಡಿತ ಅಲ್ಲ, ನಾವು ಒಟ್ಟಿಗೆ ಅನ್ಯೋನ್ಯವಾಗಿ ಹೋಗ್ತೇವೆ, ಒಟ್ಟಿನಲ್ಲಿ ನಮ್ಮ ಸಂಸಾರ ಚೆನ್ನಾಗಿ ಹೋಗಲಿ, ಅದಕ್ಕಾಗಿ ಮದುವೆ ಆಗಿ ಇನ್ನೊಂದು ಅಂತ ಆಕೆ ಆಗ್ರಹ ಮಾಡಿದ್ಲು. ಶಿವಪುರಾಣ ಇಷ್ಟೊಂದು ಅದ್ಭುತವಾಗಿ ಹೇಳುತ್ತೆ ಘಟನೆಯನ್ನು. ಸರಿಮ ಕೊನೆಗೂ ಕೂಡ ಘುಷ್ಮ ಅಂತ ಆಕೆ ಹೆಸರು. ಆಕೆಯನ್ನು ಮದುವೆ ಆದ. ಆಕೆ ಭಾಳ ಯೋಗ್ಯಳು. ಆಕೆನೂ ಕೂಡ ಅತ್ಯಂತ ಶಿವಧರ್ಮದಲ್ಲಿ ರತಳಾಗಿರ್ತಕ್ಕಂಥ ಒಬ್ಬ ಮಹಿಳೆ. ನಾಹಂ ಸ್ಪರ್ಧಾಂ ಭಗಿನ್ಯಾ ವೈ ಕರಿಷ್ಯೇ ದ್ವಿಜಸತ್ತಮ ಅಂತ ಹೇಳ್ತಾಳವಳು. ನಾನು ನನ್ನ ತಂಗಿ ಜೊತೆಗೆ ಎಂದು ಕೂಡ ಜಗಳ ಮಾಡಲಾರೆ, ಅದರ ಬಗ್ಗೆ ಯಾಕೋ ಸಂದೇಹ ಬೇಡವೇ ಬೇಡ ಅಂತ. ಸರಿ, ಆಕೆ ಘುಷ್ಮ ಆಕೆನೂ ಕೂಡ ಶಿವವ್ರತದಲ್ಲಿ ಪಾಲ್ಗೊಂಡ್ಳು. ಕೆಲವು ದಿವಸಗಳಲ್ಲಿ ಸಂತಾನ ಆಯಿತು. ಆ ಸಂತಾನ ಅವನು ಕೂಡ ಬಹಳ ಯೋಗ್ಯನಾದಂಥ ಪುತ್ರನ ಪಡೆದಿದ್ದಾನೆ ಸುಧರ್ಮ ಇವಳಲ್ಲಿ. ಅವನು ಶಿವಪೂಜೆ ಇತ್ಯಾದಿಗಳು ಅದರಲ್ಲೇ ರತನಾಗಿರ್ತಕ್ಕಂಥ ಒಳ್ಳೆ ಶ್ರೋತ್ರಿಯ. ಅವನಿಗೂ ಮದುವೆ ಮಾಡಿದರು. ಯಾವಾಗ ಅವನು ಒಬ್ಬ ಯೋಗ್ಯ ಪುತ್ರನಾಗಿ ಜನ ಎಲ್ಲ ಅವನನ್ನು ಹೊಗಳೋದಕ್ಕೆ ಶುರು ಮಾಡಿದ್ಲು ಮತ್ತು ಅವನನ್ನು ಹೊಡೆದ ಆ ತಾಯಿಯ ಧನ್ಯ ಅಂತ ಹೇಳೋದಕ್ಕೆ ಶುರು ಮಾಡಿದರು. ತಂಗಿ ಜೊತೆಗೆ ಜಗಳಾಡೋದಿಲ್ಲ ಅಂತ ಹೇಳಿದಂತಹ ಈ ಸುದೇಹ ಇನ್ನೆಲ್ಲದ ಜಗಳ ತೆಗಿಲಿಕ್ಕೆ ಶುರು ಮಾಡಿದರು. ಜೋರು ಮನೆ ಕುರುಕ್ಷೇತ್ರ ಆಗೋಯ್ತು. ಅಲ್ಲಿ ತನಕ ಚೆನ್ನಾಗಿದ್ದಂಥ ಕುಟುಂಬ ನಿತ್ಯ ಇದೆ. ಎಷ್ಟರ ಮಟ್ಟಿಗೆ ಅಂದರೆ ಶಿವಪುರಾಣ ಹೇಳುತ್ತೆ, ಕೊನೆಗೆ ಆಕೆ ಮಗ ಅವ ಮಲಗಿದ್ದಾಗ ಅವನ ಶರೀರವನ್ನು ಕತ್ತರಿಸಿ ತುಂಡು ಮಾಡಿ ಇವರೆಲ್ಲ ಶಿವಪೂಜೆಯನ್ನು ಮಾಡಿದಾಗ ಆ ಪಾರ್ಥಿವಲಿಂಗವನ್ನು ತೊಗೊಂಡೋಗಿ ಯಾವ ಸರೋವರದಲ್ಲಿ ಹಾಕ್ತಾರೋ ಆ ಸರೋವರದಲ್ಲಿ ಹಾಕಿಬಿಟ್ಲಂತ ಹೇಳು. ಈ ಸುದೇಹ ಅನ್ನತಕ್ಕಂಥ ಸ್ತ್ರೀ, ಇದು ಒಂದು ಸ್ವಭಾವ. ಆಗ ಶಿವಪುರಾಣ ಒಂದು ಮಾತು ಹೇಳುತ್ತೆ,
ಸದಾ ಇಂಥ ಮಾತುಗಳು ನಾವು ಮರೆಯುವ ಹಾಗಿಲ್ಲ. ಕದರ್ಯಾಣಾಂ ವಿಚಾರಶ್ಚ ಕೃತ್ಯಾಕೃತ್ಯೇ ಭವೇನ್ನಹಿ ಅಂತ ಹೇಳುತ್ತೆ ಶಿವಪುರಾಣ. ಕ್ರೂರಿಗಳಿದಾರಲ್ಲ, ಈ ಕ್ರೂರಿಗಳ ವಿಷಯದಲ್ಲಿ ಇದು ಸರಿ ಇದು ತಪ್ಪು ಅಂತ ಅವರು ಎಂದೂ ಕೂಡ ತೀರ್ಮಾನ ಮಾಡೋರು ಅಲ್ಲವೇ ಅಲ್ಲ, ಅದು ಸಾಧ್ಯವೇ ಇಲ್ಲ ಅಂತ ಶಿವಪುರಾಣ ನಿರ್ಣಯ. ಕಠೋರ ಪ್ರಾಯಶೋ ವಿಪ್ರಾಹ ಸಾಪತ್ಯೋಭಾವ ಆತ್ಮ. ಈ ಸವತಿಯರನ್ನು ಇಟ್ಕೊಳ್ಳೋದೇ ಇಲ್ಲ, ಇದು ಬಹಳ ಅಪಾಯ. ಕಠೋರ ಅಪಾಯ ಅಂತ ಹೇಳೋದಕ್ಕಿಂತ ಶಿವಪುರಾಣ ಶಬ್ದ ಹೇಳಿದ್ರೆ ಕಠೋರ. ಹಾಗಾಯಿತು ಪರಿಸ್ಥಿತಿ. ಸುಧರ್ಮ ಪಾಪ ಇಷ್ಟು ಚೆನ್ನಾಗಿದ್ದ ಸಂಸಾರ, ಕೊನೆಗೂ ಮಾತಿಗೆ ಕೇಳಿ ಈಗ ಪರಿಸ್ಥಿತಿ ಏನಾಯಿತು ಅಂದರೆ ಹೀಗಾಯಿತು ಅಂತ ಹೇಳುತ್ತೆ ಶಿವಪುರಾಣ. ಸರಿ, ಮರು ದಿವಸ ಎಲ್ಲರಿಗೂ ಗೊತ್ತಾಯಿತು, ಓಹೋ ಹೀಗೊಂದು ಘಟನೆ ನಡೆದು ಹೋಯಿತು. ಅವನ ಶರೀರವನ್ನು ಚೂರು ಚೂರು ಮಾಡಿ ಬಿಸಾಕಿದ್ದಾಳೆ. ಅದು ಘುಷ್ಮ ಕಿವಿಗೂ ಬಿತ್ತು, ಬೀಳಬೇಕಲ್ಲ, ಒಂದೇ ಮನೆ ತಾನೆ. ಆದರೆ ಆಕೆ ಇಂಥ ಒಂದು ಮಹಿಳೆ, ಸ್ತ್ರೀ, ಪತಿವ್ರತೆ, ಆಕೆ ಕಿಂಚಿತ್ತೂ ದುಃಖ ಪಡಲಿಲ್ಲವಂತೆ. ಯದ್ಯಪಿ ತನ್ನ ಮಗನನ್ನು ಈ ಥರ ಮಾಡಿದ್ದಾಳೆ, ತನ್ನ ಅಕ್ಕನೇ ಮಾಡಿದ್ದು, ಆದರೂ ಕೂಡ ಆಕೆ ಏನೂ ದುಃಖ ಪಡಲಿಲ್ಲ. ಅದರ ಬದಲಿಗೆ ಆ ಶಿವಪೂಜೆಯನ್ನು ಇನ್ನೂ ಚೆನ್ನಾಗಿ ಮುಂದುವರಿಸ್ತಾ ಬಂದಲಂತೆ. ಅದು ಪರಮೇಶ್ವರನಿಗೆ ಬಿಟ್ಟ ವಿಚಾರ, ನಾನು ಯಾಕೆ ಅದರ ಬಗ್ಗೆ ತಲೆಕೆಡಿಸ್ಕೊಳ್ಳಿ, ಏನು ಬೇಕೋ ಅದನ್ನು ಪರಮೇಶ್ವರ ಮಾಡ್ತಾನೆ ಅಂತ ಆಕೆ ವಿಚಾರ ಮಾಡಿದ್ಲಂತೆ. ಹಾಗೆ ಮಾಡಿದ್ದಾಳೆ ಇವಳು. ಆ ದಿವಸ ಪಾರ್ಥಿವ ಲಿಂಗವನ್ನು ಸರೋವರದಲ್ಲಿ ಆ ನೀರಿನ ಆಶ್ರಯದಲ್ಲಿ ಬಿಡಬೇಕು ಅಂತ ಹೋಗಿದ್ದಾಳೆ. ಹೋದರೆ ಮಗ ನಗ್ತಾ ನಗ್ತಾ ನೇರ ಬರ್ತಾ ಇದ್ದಾನೆ ತನ್ನ ಹತ್ತಿರಕ್ಕೆ ಆ ಸರೋವರದಿಂದ. ಆ ದೃಶ್ಯ ನೋಡಿಬಿಟ್ಲು ಮಾತ್ರ ಅಲ್ಲ, ಆ ಮಗ ಹೇಳಿದನಂತೆ, ನನ್ನನ್ನು ಹೀಗೆ ದೊಡ್ಡಮ್ಮ ಕತ್ತರಿಸಿ ಹಾಕಿದ್ಲು, ಭಗವಂತನ ಕೃಪೆಯಿಂದ ನಾನೀಗ ಮತ್ತೆ ಪುನಃ ಜೀವಂತನಾಗಿ ಬರ್ತಾ ಇದ್ದೇನೆ ಅಂತ ಹೇಳಿದಂತೆ. ಶಿವಪುರಾಣ ಹೇಳುತ್ತೆ, ಕಥೆಗಳೆಲ್ಲ ನಮಗೆ ಹೇಳತಕ್ಕಂಥದ್ದು ಇಂಥ ಅದ್ಭುತವಾದಂಥ ಮೌಲ್ಯಗಳನ್ನು ಪ್ರತಿಪಾದನೆ ಮಾಡೋದಕ್ಕೆ ಅನ್ನೋದು ಗೊತ್ತಾಗೋದು ನಮಗೆ ಆ ಮಧ್ಯೆ ಮಧ್ಯೆ ಬಂದಾಗ. ಶಿವಪುರಾಣ ಹೇಳುತ್ತೆ, ಜೀವಿತಂ ತಂ ಸುತಂ ದೃಷ್ಟ. ಈ ಘುಷ್ಮ ಬದುಕಿ ಬಂದಂಥ ಮಗನನ್ನು ನೋಡಿಲ್ಲ. ಆಕೆಯ ಪ್ರತಿಕ್ರಿಯೆ ಏನಿತ್ತು ಅಂದರೆ, ಘುಷ್ಮಾ ಸಾ ತತ್ಪ್ರಸೂರ್ ದ್ವಿಜಾಹ. ಆ ತಾಯಿ ಪ್ರಹೃಷ್ಟ ನಾಭವತ್ತತ್ರ. ಸಂತೋಷ ಆಗಲೇ ಇಲ್ವಂತೆ ಮಗ ಬದುಕಿ ಬಂದಾಗಲೂ. ಸಂತೋಷ ಆಗಲಿಲ್ಲ ಅಂತ ಕೇಳಿದಾಗ ನಮಗೆ ಆಶ್ಚರ್ಯ ಆಗ್ಬೋದು, ಆಗದೇ ಹೋಗ್ಬೋದು. ಆದರೆ ಶಿವಪುರಾಣ ಹೇಳುತ್ತೆ, ದುಃಖಿತ ನ ಯಥಾಪುರ. ಅವ ಸತ್ತ, ಅದು ಇಂಥ ಚಿತ್ರಹಿಂಸೆ ಕೊಟ್ಟೆ ಅಂದರೆ ಕತ್ತರಿಸಿ ಹಾಕಿದ ಅಂತ ಕೇಳಿದಾಗಲೂ ಕೂಡ ದುಃಖ ಹೇಗೆ ಆಗಲಿಲ್ಲವೋ ಹಾಗೆ ಈಗ ಬದುಕಿ ಬಂದ ಅಂದಾಗ ಸಂತೋಷ ಕೂಡ ಆಗಲಿಲ್ಲ ಆಕೆಗೆ ಅಂತ ಹೇಳುತ್ತೆ ಶಿವಪುರಾಣ. ಇಂಥ ಮಹಿಳೆ ಆಕೆ ಸೋವಾಚದ ದ್ವೇಷಶ್ರುತ್ವ ಯದಿ ದೇಯೋ ವರಸ್ತ್ವಯ. ಪರಮಾತ್ಮ ಎದುರು ಸಾಕ್ಷಾತ್ಕಾರ ಆಯಿತು. ಅಲ್ಲಿ ಪರಮಾತ್ಮ ಕೇಳಿದ, ನಿನ್ನ ವಿಶೇಷವಾದ ಭಕ್ತಿಗೆ ಮೆಚ್ಚಿ ನಾನು ವರ ಕೊಡೋದಕ್ಕೆ ಸಿದ್ಧರಿದ್ದೇನೆ, ವರವನ್ನು ಕೇಳು ಅಂತ ಹೇಳಿದಾಗ, ಲೋಕಾನಾಂಚೈವ ರಕ್ಷಾರ್ಥಂ ಅತ್ರ ಸ್ಥೇಯಂ ಮದಾಖ್ಯಯ. ಒಂದು ವೇಳೆ ನೀನು ನನಗೆ ವರವನ್ನು ಕೊಡೋದೇ ಹೌದಾದರೆ, ಪ್ರಸನ್ನನಾದ ಹೌದೇ ಆದರೆ, ನನ್ನ ಹೆಸರಿನಲ್ಲೇ ನೀನು ಇಲ್ಲಿ ಸ್ಥಿರವಾಗಿ ನೆಲೆನಿಂತು ಬಿಡು, ಲೋಕ ಕಲ್ಯಾಣಕ್ಕಾಗಿ ಸದಾ ನಿನ್ನ ಅನುಗ್ರಹ ಅದಿರಲಿ ಅಂತ ಆಕೆ ಪ್ರಾರ್ಥನೆ ಮಾಡಿದ್ಲಂತೆ. ಪರಮಾತ್ಮ ಹೇಳಿದ, ನಿನ್ನ ಶಿವಭಕ್ತಿಗೆ ನಾನು ಚೆನ್ನಾಗಿ ಸಂತೋಷಪಟ್ಟಿದ್ದೇನೆ, ವರವನ್ನು ಕೊಡೋದಕ್ಕೆ ನಾನು ಸಿದ್ಧನಿದ್ದೇನೆ, ಕೊಡ್ತಾನೂ ಇದ್ದೇನೆ. ಅಷ್ಟೇ ಅಲ್ಲ, ಇನ್ನೊಂದು ವರ ಕೇಳು. ನಿನ್ನ ನಡವಳಿಕೆ ಇದೆಯಲ್ಲ, ಅದು ನನಗೆ ಇನ್ನೂ ಸಂತೋಷವನ್ನು ಉಂಟು ಮಾಡ್ತು. ಏನು ಸಂತೋಷ ಉಂಟು ಮಾಡ್ತು ಅಂದರೆ, ಅವ ಏನು ಹೇಳಿದ ಶಿವ, ನಾನು ನಿನ್ನ ಅಕ್ಕ ಇದ್ದಾಳಲ್ಲ, ಆ ಅಕ್ಕನನ್ನು ತ್ರಿಶೂಲದಿಂದ ಚುಚ್ಚಿ ಸಾಯಿಸೇ ಬಿಡ್ತೇನೆ ನಾನು ಅಂತಂದ ಪರಮೇಶ್ವರ. ಆಗ ಆಕೆ ಕೇಳ್ತಾಳೆ, ಚಿಚ್ಚೆ ಬೇಡ, ಆಕೆ ಒಳ್ಳೆಯವಳೆ ಇದ್ದಾಳೆ, ಆಕೆ ಹಾಗೇ ಇರಲಿ, ನಿನ್ನ ಅನುಗ್ರಹಕ್ಕೆ ಪಾತ್ರಳಾಗಲಿ. ಮಾತ್ರ ಅಲ್ಲ, ನಾನೊಂದು ಮಾತನ್ನು ಕೇಳಿದ್ದೇನೆ ಅಂತ ನಾನು ಅದನ್ನು ಮೊನ್ನೆ ಉಲ್ಲೇಖ ಮಾಡಿದ್ದೇನೆ, ಬೇರೆ ಸಂದರ್ಭದಲ್ಲಿ ಆ ಮಾತು ಬಂದಿದೆ. ಅಪಕಾರ ಯಾರು ಮಾಡ್ತಾರೋ ಅವರಿಗೆ ಉಪಕಾರ ಮಾಡುವ ಇದ್ದಾನಲ್ಲ, ಅವನನ್ನು ನೋಡಿದ ಮಾತ್ರಕ್ಕೆ ನಮ್ಮ ಪಾಪ ಹೋಗುತ್ತೆ ಅಂತ ಭಗವಂತನ ಮಾತು ಅಂತ. ಆ ಮಾತನ್ನು ಇವಳು ಹೇಳ್ತಾಳೆ, ಘುಷ್ಮ ಹೇಳ್ತಾಳೆ. ಭಗವಂತ ಹೇಳ್ತಾನೆ, ನಿನ್ನ ಈ ನಡವಳಿಕೆ ಇದೆಯಲ್ಲ, ನನಗಿದು ಬಹಳ ಸಂತೋಷವಾಗಿದೆ, ಅದಕ್ಕಾಗಿ ಇನ್ನೊಂದು ವರವನ್ನು ನೀನು ಕೇಳು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಆ ಘುಷ್ಮ ಆಕೆಯ ಪ್ರಾರ್ಥನೆಗೆ ಅನುಗುಣವಾಗಿ ಭಗವಂತ ಆಕೆಯ ಹೆಸರಿನಲ್ಲೇ ಅಲ್ಲಿ ಘುಷ್ಮೇಶ್ವರ ಎಂಬುದಾಗಿ ಜ್ಯೋತಿರ್ಲಿಂಗ ರೂಪದಲ್ಲಿ
ಈ ಒಂದು ದೇವಗಿರಿ ಸ್ಥಾನದಲ್ಲಿ ಆ ಸರೋವರವೇ ದೇವಾಲಯವಾಯಿತಂತೆ. ಶಿವಪುರಾಣ ಹೇಳುತ್ತೆ. ಆ ದೇವಾಲಯದಲ್ಲಿ ನೆಲೆ ನಿಂತು ಭಕ್ತರನ್ನು ಅನುಗ್ರಹಿಸ್ತಾ ಇದ್ದಾನೆ ಅಂತ ಶಿವಪುರಾಣದಲ್ಲಿ ಈ ಜ್ಯೋತಿರ್ಲಿಂಗದ ಬಗ್ಗೆ ಬರತಕ್ಕಂಥ ಒಂದು ವಿಚಾರ. ಇಲ್ಲಿ ನಾನು ಭಗವತ್ಪಾದರ ಜ್ಯೋತಿರ್ಲಿಂಗ ಸ್ತೋತ್ರದ ಕುರಿತಾಗಿ ಒಂದು ಮಾತು ಹೇಳಬೇಕು. ಇಲ್ಲಿ ಯಾವ ಘಟನೆಯೂ ಕೂಡ ನಮಗೆ ಎದ್ದು ಕಾಣುವ ಹಾಗೆ ಭಗವತ್ಪಾದರ ಉಲ್ಲೇಖ ಮಾಡಲೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಜ್ಯೋತಿರ್ಲಿಂಗದ ಹೆಸರು ಶಿವಪುರಾಣದಲ್ಲಿದೆ, ಘುಷ್ಮೇಶ್ವರ ಲಿಂಗ ಅಂತ ಇದೆ. ಯಾಕೆಂದರೆ ಹಾಗೆ ಕೇಳ್ಕೊಂಡಿದ್ದಾಳೆ. ಆದರೆ ಭಗವತ್ಪಾದರು ಧಿಷಣೇಶ್ವರಾಖ್ಯಂ ಅಂತ ಹೇಳ್ತಾರೆ. ಧಿಷಣೇಶ್ವರ ಅನ್ನತಕ್ಕಂಥ ಜ್ಯೋತಿರ್ಲಿಂಗ ಇಲ್ಲಿರತಕ್ಕಂತಹದ್ದು ಅಂತ ಹೇಳ್ತಾರೆ. ಇದು ಬಹುಶಃ ಬೇರೆ ಪುರಾಣಗಳಲ್ಲಿ ಈ ಹೆಸರಿನಲ್ಲಿಯೂ ಕೂಡ ಜ್ಯೋತಿರ್ಲಿಂಗ ಇದೆಯೋ ಏನೋ ನೋಡಬೇಕು, ನನಗಂತೂ ಅವಕಾಶ ಆಗಲಿಲ್ಲ. ಆದರೆ ಶಿವಪುರಾಣದಲ್ಲಿ ಮಾತ್ರ ಘುಷ್ಮೇಶ್ವರ ಜ್ಯೋತಿರ್ಲಿಂಗ ಅಂತ ಇದೆ. ಆದರೆ ಅದರ ಆ ಧಿಷಣೇಶ್ವರ ಅನ್ನತಕ್ಕಂಥ ಪರಮಾತ್ಮನನ್ನು ನಾನು ನಮಿಸ್ತೇನೆ ಅಥವಾ ಸ್ತುತಿ ಮಾಡ್ತೇನೆ ಅಂತ ಭಗವತ್ಪಾದರು ಏನು ಜ್ಯೋತಿರ್ಲಿಂಗ ಸ್ತೋತ್ರದಲ್ಲಿ ಹೇಳಿದರು. ಉಳಿದಂಥ ಎಲ್ಲ ವಿಶೇಷಣಗಳು ಅಥವಾ ಅಂಶಗಳಿದೆಯಲ್ಲ, ಅದು ಶಿವಪುರಾಣದಲ್ಲಿ ಬರತಕ್ಕಂಥ ಅಂಶಗಳೇನೋದನ್ನು ನೀವು ನೋಡಿದಾಗ ಗೊತ್ತಾಗುತ್ತೆ. ಭಗವತ್ಪಾದರು ಹೇಳ್ತಾರೆ, ಏಲಾಪುರಿ ರಮ್ಯ ಶಿವಾಲಯೇಸ್ಮಿನ್ ಅಂತ ಹೇಳ್ತಾರೆ. ಆ ಸರೋವರವೇ ಶಿವಾಲಯ ಆಯಿತು, ಅಲ್ಲೇ ಜ್ಯೋತಿರ್ಲಿಂಗ ಇರೋದು ಅಂತ ಶಿವಪುರಾಣ ಹೇಳುತ್ತೆ. ಯಲಾಪುರಿ ಅಂದರೂ ಒಂದೇ, ದೇವಗಿರಿ ಅಂದರೂ ಒಂದೇ. ಈಗಿನ ನಮ್ಮ ಎಲ್ಲೋರ ಅಂತ ನಾವು ಏನು ಹೇಳ್ತೇವೆ ಮಹಾರಾಷ್ಟ್ರದಲ್ಲಿದೆ ಇಲ್ಲ, ಔರಂಗಾಬಾದ್ ಜಿಲ್ಲೆಯಲ್ಲಿ ಆ ಜಾಗ ಜ್ಯೋತಿರ್ಲಿಂಗ. ಯಲಾಪುರಿ ರಮ್ಯ ಶಿವಾಲಯೇಸ್ಮಿನ್ ಸಮುಲ್ಲಸಂತಂ ತ್ರಿಜಗದ್ವರೇಣ್ಯಂ ವಂದೇ ಮಹೋದಾರ ತರಸ್ವಭಾವಂ. ಇದೊಂದು ಪದ ಭಗವತ್ಪಾದರು ಹೇಳೋದು. ಅನ್ಯಾಯದ ಪರಾಕಾಷ್ಠೆ, ಕ್ರೌರ್ಯದ ಪರಾಕಾಷ್ಠೆ ಮಾಡಿದಂತಹ ಒಬ್ಬ ಮಹಿಳೆಗೂ ಕೂಡ ಅನುಗ್ರಹ ಮಾಡುವಂತ ಕೇಳಿದಾಗ ಅನುಗ್ರಹ ಮಾಡಿದಂತಹ ಪರಮಾತ್ಮ ಅವನನ್ನು ಇನ್ನು ಉದಾರ ಅಂತ ಹೇಳಿದ್ರೆ ಮತ್ತಿನ್ಯಾವ ಶಬ್ದಗಳನ್ನು ಹೇಳೋದಕ್ಕೆ ಸಾಧ್ಯ? ಅಷ್ಟೇ ಅಲ್ಲ, ಪರಮೋದಾರ. ಅದನ್ನೇ ಭಗವತ್ಪಾದರು ಹೇಳ್ತಾರೆ, ಮಹೋದಾರ ತರಸ್ವಭಾವಂ ಅಂತ ಹೇಳುತ್ತೆ. ಆಮೇಲೆ ಆಕೆ ಪ್ರಾರ್ಥನೆ ಮಾಡುವಾಗ ಘುಷ್ಮ ಪರಮಾತ್ಮನ ಸದಾಶಿವ ಅನ್ನೋ ಶಬ್ದದಿಂದ ಪ್ರಾರ್ಥನೆ ಮಾಡಿದರು ಅಂತ ಶಿವಪುರಾಣ ಹೇಳುತ್ತೆ. ಭಗವತ್ಪಾದರು ಸದಾಶಿವಂ ತಂ ಧಿಷಣೇಶ್ವರಾಖ್ಯಂ. ಈ 11 ಜ್ಯೋತಿರ್ಲಿಂಗಗಳಲ್ಲಿ ಕೂಡ ಸದಾಶಿವ ಪದ ಬಂದಿಲ್ಲ. ಆದರೆ ಇಲ್ಲಿ ಭಗವತ್ಪಾದನ ಉಲ್ಲೇಖ ಮಾಡಿದ್ರು ಅದನ್ನು. ಯಾಕೆಂದರೆ ಶಿವಪುರಾಣದಲ್ಲಿ ಹಾಗೆ ಪರಮಾತ್ಮನ ಪ್ರಾರ್ಥನೆ ಮಾಡಿದ್ದನ್ನು ತೋರಿಸುತ್ತೆ ಶಿವಪುರಾಣ. ಈ ಧಿಷಣೇಶ್ವರ ಅನ್ನತಕ್ಕಂಥ ಒಂದು ಹೆಸರು ಮಾತ್ರ ಶಿವಪುರಾಣದಲ್ಲಿ ಜ್ಯೋತಿರ್ಲಿಂಗದ ಒಂದು ಕುರಿತಾಗಿ 2 ಕಡೆ ಉಲ್ಲೇಖ ಬರುತ್ತೆ, ಒಂದೇ ಕಡೆ ಅಂತೇನಿಲ್ಲ. ಅಷ್ಟೇ ಅಲ್ಲದೆ ಬೇರೆ ಸಂದರ್ಭದಲ್ಲಿ ಉಲ್ಲೇಖ ಇನ್ನೂ ಬರ್ಬೋದು, ವಿಸ್ತಾರವಾಗಿ ನೋಡಿದರೆ ಗೊತ್ತಾಗ್ಬೋದು. ಅಲ್ಲಿ ಬಹುಶಃ ಈ ಧಿಷಣೇಶ್ವರ ಅನ್ನೋ ಹೆಸರು ಇದೆಯೇನೋ ಹುಡುಕಬೇಕು, ಅದನ್ನು ಅನ್ವೇಷಣೆ ಮಾಡಬೇಕು. ಆದರೆ ಭಗವತ್ಪಾದರು 12ನೇ ಜ್ಯೋತಿರ್ಲಿಂಗವನ್ನು ಏನು ಪ್ರಾರ್ಥನೆ ಮಾಡಿದರು ಧಿಷಣೇಶ್ವರಾಖ್ಯಂ ಅಂತ, ಅದು ಮತ್ತು ಘುಷ್ಮೇಶ್ವರ ಬೇರೆ ಬೇರೆ ಅಲ್ಲ ಅನ್ನೋದ್ರಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶವೇ ಇಲ್ಲ. ಅಲ್ಲಿಯ ಉಳಿದಂತಹ ಎಲ್ಲ ವಿಚಾರ, ಶಿವಪುರಾಣದ ಕಥೆ, ಇದನ್ನೆಲ್ಲ ನಾವು ನೋಡಿದಾಗ ಅನ್ನೋದು ಅತ್ಯಂತ ಸ್ಪಷ್ಟ. ಭಗವತ್ಪಾದರು ಇಷ್ಟೇ ಹೇಳ್ತಾರೆ, ಏತಾದ ಲಿಂಗಾನಿ ಸದೈವ ಮರ್ತ್ಯಾಹ ಪ್ರಾತಃ ಪಠಂತೋ ಅಮಲ ಮಾನಸಾಶ್ಚ ತೇ ಪೌತ್ರೈಶ್ಚ ಧನೈರುದಾರೈಃ ಸತ್ಕೀರ್ತಿಭಾಜ ಸುಖಿನೋ ಭವಂತಿ ಅಂತ ಫಲವನ್ನು ಹೇಳ್ತಾ ತಮ್ಮ ಜ್ಯೋತಿರ್ಲಿಂಗ ಸ್ತೋತ್ರವನ್ನು ಸಮಾಪ್ತಿ ಮಾಡ್ತಾರೆ. ಶುದ್ಧ ಮನಸ್ಸಿನಿಂದ ಈ ಸ್ತೋತ್ರವನ್ನು ಪಠನ ಮಾಡಿದರೆ ಸಕಲ ಸಂಪತ್ತು, ಅದು ಮಕ್ಕಳು, ಮರಿಮಕ್ಕಳು, ಹಣ ಅಥವಾ ಕೀರ್ತಿ, ಇದೆಲ್ಲವನ್ನು ಪಡಿತಾ ಸುಖಿಗಳಾಗ್ತಾರೆ ಅಂತ ಹೇಳ್ತಾ ಈ ಜ್ಯೋತಿರ್ಲಿಂಗ ಸ್ತೋತ್ರದ ಒಂದು ಕೃತಿಯನ್ನು ಸಮಾಪ್ತಿ ಮಾಡಿದ್ದಾರೆ ಭಗವತ್ಪಾದ ಶಂಕರರು. ಇವತ್ತು ದ್ವಾದಶಿ ದಿವಸ ಈ 12ನೆಯ ಜ್ಯೋತಿರ್ಲಿಂಗವನ್ನು ಸ್ಮರಣೆ ಮಾಡೋದಕ್ಕೆ ಅತ್ಯಂತ ಸಂತೋಷ ಪಡ್ತೇನೆ. ಮತ್ತು ನಾಳೆಯಿಂದ ಭಗವತ್ಪಾದರ ಶಿವಸ್ತೋತ್ರಗಳಲ್ಲಿ ಇನ್ನೊಂದನ್ನು ಆಯ್ಕೆ ಮಾಡಿ ನನ್ನ ಚಿಂತನೆಯನ್ನು ಮುಂದುವರಿಸ್ತೇನೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.